ನಮ್ಮೆಲ್ಲರ ಅತ್ಯಂತ ಪೂಜನೀಯ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ, ಹಾಗೆ ಇವತ್ತು ಒಂದು ಅತ್ಯಂತ ಅರ್ಥಪೂರ್ಣವಾದಂಥ ಸಮಾರಂಭವನ್ನು ನಾವೆಲ್ಲ ಕೂಡಿ ಸಾಕ್ಷೀಕರಿಸ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ಅವರ ಮೂರ್ತಿಯ ಅನಾವರಣ ಮಾಡುವುದರ ಜೊತೆಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ನಮ್ಮೆಲ್ಲರ ಆಶಯದಂತೆ 11 ಗಂಟೆಗೆ ಪ್ರಾರಂಭ ಆಗಬೇಕಾಯ್ತು. ಅದರ ಕಾರಣಾಂತರಗಳಿಂದ ಇವತ್ತು ಸಮಯ ಬಹಳ ಆಗಿದೆ. ಸಮಯದ ಅಭಾವದಿಂದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರನ್ನ ಗೌರವಿಸೋದು ಸ್ವಲ್ಪ ಕಷ್ಟ ಸಾಧ್ಯ ಅಂತಕ್ಕಂಥ ಸೂಕ್ಷ್ಮತೆಯಿಂದ ಇವತ್ತು ಇಂಥ ಒಂದು ಸಮಾರಂಭಕ್ಕೆ ಈ ರಾಜ್ಯದ ಅತ್ಯಂತ ಪ್ರಗತಿದಾಯಕ ಚಿಂತನೆ ಇರತಕ್ಕಂಥ, ಈ ರಾಜ್ಯದ ಅಭಿವೃದ್ಧಿಗೆ ಹೊಸ ಸ್ಪರ್ಶವನ್ನು ನೀಡುವ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಸೂಕ್ಷ್ಮವಾಗಿ ಅಳವಡಿಸಿಕೊಂಡಿರ್ತಕ್ಕಂಥ ಕರ್ನಾಟಕದ ಸಮಾಜ ಕಲ್ಯಾಣ ಸಚಿವರು, ನಮ್ಮೆಲ್ಲರ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಸಿ ಮಾದೇವಪ್ಪ ಅವರೇ, ಕರ್ನಾಟಕ ರಾಜ್ಯದ ಅತ್ಯಂತ ಸೂಕ್ಷ್ಮ ಜೀವಿ, ತಮ್ಮ ಸರಳತೆ ಮುಖಾಂತರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಮತ್ತು ಮೂಢನಂಬಿಕೆಗಳನ್ನು ಹೊರದೂಡಿಸುವಲ್ಲಿ ಬಹಳ ಅನನ್ಯ ತಮ್ಮದೇ ಆದಂಥ ಕಾರ್ಯವನ್ನು ಮಾಡ್ತಕ್ಕಂಥ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ, ಹಾಗೂ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಈ ಉಪವಿಭಾಗದ ಕಾರ್ಯಾಧ್ಯಕ್ಷರಾಗಿ ಸೇವೆಯನ್ನು ಮಾಡಿ, ಸಂಘಟನೆಯನ್ನು ಮಾಡಿ ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿದ್ದೀವಿ ಅಂದರೆ ಅವ್ರದ್ದೇ ಆದಂಥ ವಿಶೇಷವಾದಂಥ ಕೊಡುಗೆ ಈ ಬೆಳಗಾವಿ ಡಿವಿಷನ್ಗಿದೆ. ಅದಕ್ಕಾಗಿ ಕಾರ್ಯಾಧ್ಯಕ್ಷರಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯರಾದ ಸತೀಶ್ ಜಾರಕಿಹೊಳಿ ಅವರೇ, ಎಲ್ಲಕ್ಕಿಂತ ಮಿಗಿಲಾಗಿ ಬುದ್ಧ ತತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಬಂತಿಜಿಯವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಆ ಬಂತಿಜಿಯವರನ್ನ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿ, ಹಾಗೆ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಪಕ್ಕದ ಕ್ಷೇತ್ರದ ಶಾಸಕರು, ಅತ್ಯಂತ ಸರಳ ಜೀವಿ ಆತ್ಮೀಯರಾದ ಸನ್ಮಾನ್ಯ ವಿಠಲ್ ಕಟಕದೊಂಡವರೇ, ಹಾಗೆ ಅದೇ ಕ್ಷೇತ್ರದ ಹಿಂದಿನ ಶಾಸಕರು, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅತ್ಯಂತ ನಮ್ಮೆಲ್ಲರಿಗೂ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರೊಫೆಸರ್ ರಾಜು ಆಲ್ಗೂರ್ ಅವರೇ, ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಾಯಕರುಗಳೇ, ಇಲ್ಲಿ ಕೂಡಿರ್ತಕ್ಕಂಥ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ಮಾಧ್ಯಮದ ಗೆಳೆಯರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಪೂರ್ವಕವಾಗಿ ಬಂದಿರತಕ್ಕಂಥ ಅವರ ಅಭಿಮಾನಿಗಳೇ, ಅಧಿಕಾರಿ ಬಂಧುಗಳೇ, ಆತ್ಮೀಯರೇ, ಇವತ್ತು ಬಹಳ ಸಂತೋಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಅನಾವರಣಗೊಳಿಸಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಅದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಇಂಡಿ ನಗರದಲ್ಲಿ ಒಂದು ಏನೋ ದೊಡ್ಡ ಪ್ರಮಾಣದ ಹಾಸ್ಟೆಲ್, 6 ಕೋಟಿ ರೂಪಾಯಿದ ಬಿಲ್ಡಿಂಗ್ ಬಹಳ ಕೆಲವೇ ದಿನದಲ್ಲಿ ಪೂರ್ಣಗೊಳ್ತಾ ಇದೆ. ಅದರ ಉದ್ಘಾಟನೆಯನ್ನ ಇವತ್ತು ಮಾಡ್ತಾ ಇದ್ದೀವಿ. ಹಾಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಇಂಡಿ ಈ ಕಟ್ಟಡದ ನಿರ್ಮಾಣದ ಒಂದು ಶಂಕುಸ್ಥಾಪನೆಯನ್ನ 1,58,00,000 ರೂಪಾಯಿದು. ಹಾಗೆ ಜಲಧಾರೆ, ಈ ಜಿಲ್ಲೆಗೆ ಕುಡಿಯುವ ನೀರಿನ ಸಮಸ್ಯೆ, ಬರ ನಮ್ಮ ಜೊತೆಗೆ ಬಂದಿದೆ. ಅದನ್ನು ಪರಿಹಾರ ಮಾಡಬೇಕಾದ್ರೆ ಆಲಮಟ್ಟಿದಿಂದ ನೀರನ್ನು ಇಡೀ ಬಿಜಾಪುರ ಜಿಲ್ಲೆಯ ಮೊದಲಿನ 5 ಈಗಿನ 13 ತಾಲೂಕುಗಳಿಗೆ ಇವತ್ತು ಸಂಪೂರ್ಣವಾಗಿ ಕುಡಿಯುವ ನೀರಿನ ಯೋಜನೆಯನ್ನು ಏನು ಜಲಧಾರೆ ಮುಖಾಂತರ ಇವತ್ತು ಹಳೆಯ ಬಿಜಾಪುರ, ಇಂಡಿ, ಬಾಗೇವಾಡಿಗೆ ಆಲಮಟ್ಟಿ ಮುಖಾಂತರ, ಹಾಗೆ
ಮುದ್ದೇಬೇಳ ಮತ್ತು ಸಿಂಧಿ ಭಾಗಕ್ಕೆ ನಾರಾಯಣಪುರ ಮುಖಾಂತರ ನೀರನ್ನು ಎತ್ತುವಳಿ ಮಾಡ್ತಕ್ಕಂಥ ಅಂತ ಒಂದು ನಮ್ಮ ಭಾಗದ ಯೋಜನೆಗೆ ಇವತ್ತು ಜಲಧಾರೆ ಯೋಜನೆಗೆ ಬಹಳ ದೊಡ್ಡ ಪ್ರಮಾಣದ ಒಂದು ಅನುದಾನ 3,000 ಕೋಟಿ ರೂಪಾಯಿ ಅಂತ ಒಂದು ಕಾರ್ಯವನ್ನು ಇವತ್ತಿಲ್ಲಿ ನಮ್ಮ ಭಾಗಕ್ಕೆ ನಾವು ಇವತ್ತು ಅದನ್ನ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಈ ಯೋಜನೆಯನ್ನ 1,300 ಕೋಟಿ ರೂಪಾಯಿ. ಹಾಗೆ ಕರ್ನಾಟಕ ಪ್ರಸರಣ ನಿಗಮದಿಂದ ಬಹುತೇಕ ಬಹಳ ಕಡೆ ನಮ್ಮ ಭಾಗದಲ್ಲಿ ವಿದ್ಯುತ್ ಇಲಾಖೆಯಿಂದ ಒಳ್ಳೆ ಕಾರ್ಯಗಳನ್ನಾಗ್ತಾ ಇವೆ. ಪವರ್ ಸ್ಟೇಷನ್ ಇವತ್ತು ಕೃಷ್ಣೆಯ ನೀರು ನಮ್ಮ ಭೂಮಿಗೆ ಬಂದ ಬಳಿಕ ಅದು ಸದ್ವಿನಿಯೋಗ ಮಾಡಬೇಕಾದ್ರೆ ಇಲ್ಲಿ ಕರೆಂಟ್ ಅನುಕೂಲ ಮಾಡಬೇಕಾಗ್ತದೆ. ಪವರ್ ಡಿಪಾರ್ಟ್ಮೆಂಟ್ನ KPTCL ಮುಖಾಂತರ ಇಲ್ಲೇ ಪಕ್ಕದ ನಿಂಬಾಳ್ ಒಂದು 5-6 ಕಿಲೋಮೀಟರ್ದಲ್ಲಿ ಇರ್ತಕ್ಕಂಥ ನಿಂಬಾಳಕ್ಕೆ ಒಂದು ಪವರ್ ಸ್ಟೇಷನ್ ಉದ್ಘಾಟನೆಯನ್ನ ಇವತ್ತು ಇಲ್ಲಿ ಮಾಡ್ತಾ ಇದ್ದೀವಿ. 1,150 ಕೋಟಿ ರೂಪಾಯಿ. ಸೊ ಇದನ್ನ ಹಾಗೆ 54 ರಸ್ತೆಗಳನ್ನ ಮೇಂಟೆನೆನ್ಸ್ ಮಾಡ್ತಕ್ಕಂಥದಕ್ಕೂ ಇವತ್ತು ಅದನ್ನು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಒಟ್ಟಾರೆ ಅನೇಕ ಕೆಲಸಗಳಿಗೆ ನಾವು ಇವತ್ತು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಘನ ಸರ್ಕಾರ ಈ ರಾಜ್ಯದ 7 ಕೋಟಿ ಜನರ ಆಶೀರ್ವಾದದಿಂದ ಇವತ್ತೇನು ಅಧಿಕಾರಕ್ಕೆ ಬಂದಿದೆ. ನಮ್ಮೆಲ್ಲರ ಕಣ್ಮಣಿ ಈ ರಾಜ್ಯ ಕಂಡ ಒಬ್ಬ ಅಪ್ರತಿಮ ನಾಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹುತೇಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅನೇಕ ಒಳ್ಳೆ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೆ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ ಅವರು ಪಕ್ಷದ ಸಂಘಟನೆ ಜೊತೆಗೆ ಇವತ್ತು ಉಪಮುಖ್ಯಮಂತ್ರಿಗಳಿಗೆ ಅನೇಕ ಒಳ್ಳೆ ಕಾರ್ಯಗಳನ್ನ ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇಡೀ ಸಚಿವ ಸಂಪುಟ ತನ್ನದೇ ಆದಂಥ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದೆ. ಜನರಿಗೆ ನಾವೇನು ಮಾತು ಕೊಟ್ಟಿದ್ದೀವಿ, ಗ್ಯಾರಂಟಿಗಳು 4 ಗ್ಯಾರಂಟಿಗಳು ಈಗಾಗಲೇ ಜಾರಿಗೆ ತರ್ತಾ ಇದ್ದಾರೆ. ನನಗಿಂತ ಹೆಚ್ಚಿಗೆ ಅವರೇ ಆ ಯೋಜನೆಗಳ ಬಗ್ಗೆ ಸಚಿವರುಗಳು ಮಾತಾಡಲಿ ಅಂತೇಳಿ ನಮ್ಮೆಲ್ಲರ ಆಶಯ. ಆದರೆ ಈ ತಾಲೂಕಿನ ಜನ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಹಳ ಅನೇಕ ವರ್ಷಗಳಿಂದ, ದಶಕಗಳಿಂದ ನಮ್ಮ ಪಕ್ಷದ ಮೇಲೆ ಒಂದು ವಿಶೇಷವಾದಂಥ ಆಶೀರ್ವಾದವನ್ನು ಮಾಡಿದ್ದಾರೆ. ಇವತ್ತು ಇಡೀ ಜಿಲ್ಲೆಯ ಜನ 8ರಲ್ಲಿ 6 ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಜಿಲ್ಲೆಯ ಜನರಿಗೂ ಸಹಿತ ನಾವೆಲ್ಲ ಅಭಿನಂದಿಸಬೇಕಾಗ್ತದೆ. ಈ ರಾಜ್ಯದ ಜನರಿಗೂ ಅಭಿನಂದಿಸಬೇಕಾಗ್ತದೆ. ಹಾಗೆ ಜನಪರವಾದಂಥ ಕಾರ್ಯಗಳನ್ನ ಈ ಭಾಗದಲ್ಲಿ ನಾವೆಲ್ಲ ಕೂಡಿ ಮಾಡಬೇಕಾಗ್ತದೆ. ಆದ್ರೆ ಈ ಸರ್ಕಾರಕ್ಕೆ ನಿಸರ್ಗ ನಮಗೆ ಸಹಾಯ ಮಾಡ್ತಾ ಇಲ್ಲ. ನಿಸರ್ಗ ಮುನಿತು ಅಂದ್ರೆ ಎಂತ ಕಷ್ಟದಾಯಕ ಸಂದರ್ಭ ಅನ್ನೋದನ್ನ, ಸನ್ನಿವೇಶವನ್ನು ನಾವೆಲ್ಲ ಇವತ್ತು ಅನುಭವಿಸ್ತಾ ಇದ್ದೀವಿ. ಬಹುತೇಕ ಇಡೀ ಕೃಷಿ ವಲಯ, ರೈತ ವರ್ಗ ನೀರಿಲ್ಲದೆ ಇವತ್ತು ಕೆನಾಲ್ಗಳು ಇದ್ರೂ ಸಹಿತ ನೀರು ನಮಗೆ ಸಮರ್ಪಕವಾಗಿ ಬರದೇ ಇರೋದ್ರಿಂದ, ವಿದ್ಯುತ್ ಅಭಾವ ಇರೋದ್ರಿಂದ ಅನೇಕ ಸಮಸ್ಯೆಗಳಲ್ಲಿ ನಾವೆಲ್ಲ ಬಾಳಲ್ಲಿ ಬದುಕ್ತಾ ಇದ್ದೀವಿ. ಸೊ ಸರ್ಕಾರಗಳು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೂ ಸಹಿತ ನಮಗೆ ಆ ಕೊರತೆ ಇದೆ. ಈ ವರ್ಷ ಮಳೆ ಕೈ ಕೊಟ್ಟೋದ್ರಿಂದ ಇಡೀ ಕರ್ನಾಟಕ ಭೀಕರ ಬರಗಾಲದಲ್ಲಿ ಇದ್ದೀವಿ. ನಾವು 216 ತಾಲೂಕುಗಳು ಬರದಿಂದ ತತ್ತರಿಸಿ ಹೋಗ್ತಾ ಇವೆ. ಇಂಥ ದಿನದಲ್ಲಿ ನಮ್ಮ ಸರ್ಕಾರ, ನಮ್ಮ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ಇಡೀ ಸಚಿವ ಸಂಪುಟ ಅದ್ರ ಬಗ್ಗೆ ವಿಶೇಷವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೇಂದ್ರವು ಸಹಿತ ನಮ್ಮ ಸಹಾಯಕ್ಕೆ ಬರಬೇಕಾಗ್ತದೆ. ಈಗಾಗಲೇ ಕೇಂದ್ರದ ತಂಡ ಬಹುತೇಕ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದೆ. ಈ ಪ್ರದೇಶದಲ್ಲೂ ಸಹಿತ ಅವರು ಭೇಟಿ ಮಾಡಿ ಹೋಗಿದ್ರು. ಆದ್ರೆ ಇನ್ನೂ ಅವರಿಂದ ನಮಗೆ ಸಹಾಯ ಬರ್ತಾ ಇಲ್ಲ. ನಮ್ಮವರು ಮೇವು ಮತ್ತು ನೀರಿನ ಕೊರತೆ ಆಗದಾಗೆ ನೋಡ್ಕೊಳ್ಳಿ ಅಂತೇಳಿ ಜಿಲ್ಲಾ ಆಡಳಿತಗಳಿಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಕೆಲಸಗಳನ್ನು ನಡೀತಾ ಇವೆ. ನಾನು ಯಾಕೆ ಈ ಬರವನ್ನ ಎತ್ತಿ ಹೇಳ್ತೀನಿ ಅಂದ್ರೆ, ಇಡೀ ರೈತ ಬಂಧುಗಳು ಬೆಳಗ್ಗೆ ನಾನು ಶುಗರ್ ಫ್ಯಾಕ್ಟ್ರಿ ಮೌಳಿ ಪೂಜೆ ಮಾಡಿ ಬಂದೀವಿ. ಬಹುತೇಕ ರೈತರ ನೋವು ಯಾವ ರೀತಿ ಇದೆ ಅಂದ್ರೆ, ಇವತ್ತು ಸಂತೋಷದಲ್ಲಿ ಇಲ್ಲ ನಾವು. ಕಾರಣ ಇಷ್ಟೇ, ಈ ಕಾರ್ಯಕ್ರಮ ಮುಂದೆ ಮಾಡಬಹುದಾಗಿತ್ತು. ಆದ್ರೆ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಈ ಗ್ರಾಮದ ಎಲ್ಲ ಹಿರಿಯರು ಅಪೇಕ್ಷೆ ಬಹಳದಿಂದಾಗಿತ್ತು. ಒಂದು 2-3 ತಿಂಗಳದಿಂದ ಈ ಕಾರ್ಯಕ್ರಮ ಮಾಡ್ಬೇಕಂತೇಳಿ, ಚುನಾವಣೆ ಮುಗಿದ ಬಳಿಕ ಮಾಡೋಣ ಅಂತ ಹೇಳಿದ್ದೆ ನಾನು. ನಡುವೆ ಡೇಟ್ ತಗೊಂಡಿವಿ. ನಿಜಗುಣಾನಂದ ಸ್ವಾಮಿಗಳು ಬರಬೇಕಾಗಿತ್ತು. ಆದ್ರೆ ಮಾನ್ಯ ಸಚಿವರುಗಳು ಆ ಸಂದರ್ಭದಲ್ಲಿ ಅವಕಾಶ ಸಿಗಲಿಲ್ಲ. ಕೊನೆಗೆ ಅವರೇ ಮತ್ತೆ ಈ ಡೇಟ್ ಕೊಟ್ಟ ಬಳಿಕ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ. ನಾವು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ.
ನಾನು ಇಬ್ರು ನಾಯಕರುಗಳನ್ನ ಯಾಕೆ ಇಲ್ಲಿ ಕರೆಸಿ ಈ ಕಾರ್ಯಕ್ರಮ ಈ ರೀತಿ ಮಾಡ್ಬೇಕಾಗ್ಯದ ಅಂದ್ರೆ, ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಅಳವಡಿಸ್ಕೊಂಡಿರೋರು ಮಾತ್ರ ಇದರಿಂದ ಯೋಜನೆ ಆಗಲಿ, ಅವ್ರ ಮುಖಾಂತರ ಈ ಕಾರ್ಯಕ್ರಮ ಆಗಲಿ ಅಂತಕ್ಕಂಥ ಆಶಯ ನಂದಾಗಿತ್ತು. ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಇಟ್ಟುಕೊಂಡು ರಾಜಕಾರಣವನ್ನು ಮಾಡಿ ಜನಪರವಾದಂಥ ಚಿಂತನೆಗಳನ್ನ ಇರ್ತಕ್ಕಂಥವ್ರು ಇಬ್ರು ನಾಯಕರುಗಳು. ಒಬ್ಬರು ದಕ್ಷಿಣ ಭಾಗದಲ್ಲಿ ಅತ್ಯಂತ ಅನನ್ಯ ಸೇವೆಯನ್ನು ಮಾಡ್ತಿದ್ದಾರೆ, ಇನ್ನೊಬ್ಬರು ಉತ್ತರ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಈ ಎರಡು ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಧ್ರುವತಾರೆಗಳು ಬಂದು ಈ ಪ್ರದೇಶದ ಜನರ ನೋವಿನಲಿವಿನಲ್ಲಿ, ನಾನು ಈ ಕಾರ್ಯಕ್ರಮ ಅದ್ದೂರಿ ಅಂತ ನಾನು ಭಾವಿಸ್ಕೊಳ್ತಿಲ್ಲ, ಬಹಳ ಸೂಕ್ಷ್ಮವಾಗಿ ಇಲ್ಲಿ, ಯಾಕಂದ್ರೆ ನಮ್ಮ ನೋವಿಗೆ ನೀವು ನಮ್ಮ ಸಹಾಯಕ್ಕೆ ಬರಬೇಕಾಗ್ತದೆ ಅಂತ ಒಂದು ಪ್ರಯತ್ನ ನಿಮ್ಮಿಂದ ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ. ಈ ಭಾಗದ ಜನರು ಹೃದಯವಂತರು. ಈ ತಾಲೂಕಿನ ಜನ ಅನೇಕ ಸಂದರ್ಭದಲ್ಲಿ ಒಳ್ಳೆಯದ್ರ ಪರವಾಗಿ ನಿಂದಿರ್ತಕ್ಕಂಥ ಚಿಂತನೆ ಇರ್ತಕ್ಕಂಥವ್ರು. ಸೊ ಅದಕ್ಕಾಗಿ ನಿಮ್ಮ ಮಾತುಗಳನ್ನ ಕೇಳ್ತಕ್ಕಂಥ ಅವಕಾಶ ನಮ್ಮೆಲ್ಲರಿಗಿದೆ. ನಾನು ಹೆಚ್ಚಿಗೆ ಮಾತನಾಡ್ದೇನೆ, ನಾವೆಲ್ಲ ಮಾತಾಡ್ಲಿಕ್ಕೆ ಹೋದ್ರೆ 2-2 ತಾಸು ಅರ್ಧ ಭಾಷಣದ ಮೇಲೆ ಗೆದ್ದೀತೀವಿ ನಾವೆಲ್ಲ. ಯಾಕಂತ ಕೇಳಿದ್ರೆ ದ ಮೋಸ್ಟ್ ಕಮಿಟೆಡ್ ಆಗಿ ರಾಜಕಾರಣವನ್ನ ಬದ್ಧತೆಯಿಂದ ಸಮಾಜದ ಚಿಂತನೆಯನ್ನ, ಶೋಷಿತ ವರ್ಗಗಳು, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದೀನ ದಲಿತರು, ಸರ್ವ ಜನಾಂಗಗಳನ್ನ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪರಿಕಲ್ಪನೆಯಿಂದ ರಾಜಕಾರಣವನ್ನು ಮಾಡಿದೀವಿ. 8 ಚುನಾವಣೆಗಳನ್ನ ನಾನು ಮಾಡಿದ್ರೆ 4 ಜಿಲ್ಲಾ ಪಂಚಾಯತಿ, 4 MLA. ಆದ್ರೆ ಈ ಭಾಗದ ಜನ ಸರ್ವ ವಿಧದಲ್ಲಿ 35-40 ವರ್ಷ ನಮ್ಮನ್ನ ಶಕ್ತಿಯನ್ನ ತುಂಬಿದ್ದಾರೆ, ಸದಾ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಎಲ್ಲ ಜನಾಂಗಗಳನ್ನ ಪ್ರೀತಿಸಬೇಕಾದದ್ದು ನಮ್ಮೆಲ್ಲರ ಧರ್ಮ ಮತ್ತು ಕರ್ತವ್ಯ ಅಂತಕ್ಕಂಥ ಸೂಕ್ಷ್ಮತೆಯಿಂದ ನಾನು ಗೆದ್ದ ನಂತರ ಮೊದಲನೇ ಕಾರ್ಯಕ್ರಮ ಯಾರ ಮುಖಾಂತರ ನಡೀಲಿ ಅಂದ್ರೆ ಅದು ಅಂಬೇಡ್ಕರ್ ಅವರ ಹೆಸರಿನ ಮುಖಾಂತರ, ಚಿಂತನೆ ಮುಖಾಂತರ ನಡೀಲಿ ಅಂತಕ್ಕಂಥ ಸದಾಶಯದಿಂದ ಈ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಅದು ಇಬ್ರು ಅತ್ಯಂತ ಸೂಕ್ಷ್ಮವಾಗಿ ಅವ್ರನ್ನ ಅರ್ಥಕೊಂಡವ್ರು. ಅವ್ರ ಮುಖಾಂತರ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ, ಚಿಂತನೆಗಳನ್ನ ಕೇಳ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ. ಇವತ್ತೆಲ್ಲ ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡ ಒಬ್ಬ ಅಪ್ರತಿಮ ನಾಯಕ. ಬಹುತೇಕ ದೇವರಾಜ ಅರಸು ಅವರ ನಂತರ ಎಲ್ಲ ವರ್ಗಗಳನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ಒಬ್ಬ ನಾಯಕತ್ವ. ಸೊ ಅಂಥವ್ರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ನಡೀತಾ ಇದೆ. ಸಿದ್ದರಾಮಯ್ಯನವ್ರಿಗಂತರೂ ನಾವೆಲ್ಲ ರೂಢಿಯಾಗಿರ್ಬೇಕಾಗ್ತದೆ. 2013ರಿಂದ 2018ರವರೆಗೆ ಈ ತಾಲೂಕಿನ ಏನೇನು ಬೇಡಿಕೆಗಳು ನಾನು ಒಯ್ದಿದ್ದೆ ಅವು 100ಕ್ಕೆ 100ರಷ್ಟು 3.5-4 ಸಾವಿರ ಕೋಟಿ ರೂಪಾಯಿ ಈ ತಾಲೂಕಿಗೆ ಕೊಟ್ಟಿದ್ದಾರೆ ಅವರು. ಈ ತಾಲೂಕಿನ ಇತಿಹಾಸದಲ್ಲಿ ಸಿದ್ದರಾಮಯ್ಯನವ್ರನ್ನ ನಾವೆಂದೂ ಕೂಡ ಮರಿಲಾರದಷ್ಟು ಉಪಕಾರ ಅವರು ನಮಗೆ ಮಾಡಿದ್ದಾರೆ. ಆ ಎಲ್ಲ ಯೋಜನೆಗಳನ್ನ ಸ್ಮರಿಸ್ಕೋಬೇಕಾಗ್ತದೆ. ನಾನು ಇವತ್ತು ಶುಗರ್ ಫ್ಯಾಕ್ಟರಿಯಿಂದ ಮುಗಿಸಿ ಬರ್ಬೇಕಾದ್ರೆ ಅವ್ರನ್ನ ನೆನಪಿಸ್ಕೋಬೇಕಾಗ್ತದೆ. 40 ವರ್ಷಗಳಿಂದ ಈ ತಾಲೂಕಿನ ಜನ, ಈ ಜಿಲ್ಲೆಯ ಜನರು ನೋಡ್ತಿದ್ರು, ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಸ್ಕೆಲ್ಟಲ್ದಂಗದ, ಇದಕ್ಕೆ ಯಾರು ಜೀವ ತುಂಬ್ತಾರ, ಈ ಕಾರ್ಖಾನೆ ಯಾರು ಮಾಡ್ತಾರ ಅಂತ ಹೇಳಿ ಮೊದಲಿನವರೆಲ್ಲ ಇಲ್ಲಿ ತಮ್ಮ ಸ್ವಂತ ಆಸ್ತಿ ಮಾಡ್ಕೊಳಕ್ ಪ್ರಯತ್ನ ಮಾಡಿದ್ರು. ಅದನ್ನ ತಡೆದು ಇವತ್ತು ಕೋಆಪರೇಟಿವ್ ಮೂವ್ಮೆಂಟ್, ನಂದಿ ಬೆಲ್ಟ್ ಒಳಗೆ ಹೆಂಗ ಕೃಷ್ಣ ಬೆಲ್ಟ್ದಾಗ ನಂದಿ ಅದ, ಭೀಮಾ ಬೆಲ್ಟ್ದೊಳಗೊಂದು ಭೀಮಾಶಂಕರ್ ಹೆಸರಿನ ಮುಖಾಂತರ ಕಾರ್ಖಾನೆ ಆಗ್ಲಿ ಅಂತಕ್ಕಂಥ ಆಶಯದಿಂದ ನಾನು ಸಿದ್ದರಾಮಯ್ಯನವ್ರಿಗೆ ಮನವಿ ಮಾಡ್ಕೊಂಡಿದ್ದೆ. ಬಹುತೇಕ ಅವರು ಕರ್ನಾಟಕದ ಯಾವುದೇ ಸಕ್ಕರೆ ಕಾರ್ಖಾನೆಗಳಿಗೆ ಅಷ್ಟು ದೊಡ್ಡ ಪ್ರಮಾಣದ 40-50 ಕೋಟಿ ರೂಪಾಯಿ ಅನುದಾನ ಎಲ್ಲಿ ಕೊಟ್ಟಿರ್ಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಅನುದಾನ ನಮಗೆ ಕೊಟ್ಟು ಇಕ್ವಿಟಿ ಶೇರ್ ಅವ್ರು ಕೊಟ್ಟ ನಂತರ ಎಲ್ಲ ಬ್ಯಾಂಕರ್ಸ್ಗಳ ಸಹಾಯದಿಂದ ಇವತ್ತು ಆ ಕಾರ್ಖಾನೆಯನ್ನು ಕಟ್ಟಿದೀವಿ, ರೈತರ ಆಸ್ತಿಯನ್ನಾಗಿ ಮಾಡಿದೀವಿ. ಇಲ್ಲೆಲ್ಲ ಮೊದಲಿನವ್ರು ತಮ್ಮ ಸ್ವಂತ ಆಸ್ತಿ ಮಾಡ್ಕೊಳಕ್ ಹೋಗಿದ್ರು, ಆದ್ರೆ ನಾನು ರೈತರ ಆಸ್ತಿಯನ್ನಾಗಿ ಮಾಡಿದ್ದೀನಿ. ಈ ಭಾಗಕ್ಕೆ ನನಗೆ ಸಂತೃಪ್ತಿ ಅದ, ಸಮಾಧಾನ ಅದ. ನಮಗಾಗಿ ಬದುಕಬಾರದು, ಸ್ವಾರ್ಥತೆಯ ಮಿತಿ ಇರ್ಬೇಕು, ಅದರ ಜನ ಕಲ್ಯಾಣಕ್ಕಾಗಿ ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ. ಸೊ ಆ ಪ್ರಯತ್ನವನ್ನ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೀನಿ. ಈ ತಾಲೂಕಿನ ಅನೇಕ ರಂಗದಲ್ಲಿ ಇವತ್ತು ಮಿನಿ ವಿಧಾನಸೌಧ, ನಿಂಬಿ ಅಭಿವೃದ್ಧಿ ಮಂಡಳಿ, ಈ ಪ್ರದೇಶದ ನಿಂಬಿ ಬೆಳೆಗಾರರ ನೋವು ಯಾವ ರೀತಿ ಇತ್ತು ಅಂದ್ರೆ, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ 2010ರಲ್ಲಿ ಹೊರ್ತಿಗೆ ಬೋಸಿಯವ್ರ ತೋಟಕ್ಕೆ ಕರ್ಕೊಂಡು ಬಂದಿದ್ದೆ ನಾನು. ಆ ನಿಂಬಿ ಗಿಡಗಳನ್ನ ಕಿತ್ತಿ ಅವರ ಪರಿಸ್ಥಿತಿ ಅತ್ಯಂತ ಸೂಚನೀಯವಾಗಿತ್ತು. ನಾನು ಅವತ್ತು ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೆ, ಈ ನಿಂಬೆ ಬೆಳೆಗಾರ ಸಹಾಯಕ್ಕೆ ನಾವು ಏನಾದರೂ ಒಂದು ಸಹಾಯ ಮಾಡೋಣ ಅಂತೇಳಿ. ಸರ್ಕಾರ ಬಂದ ನಂತರ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಮಾಡಿದ್ದೀವಿ. ಇಲ್ಲಿ ಯಾವ ಹೋರಾಟ ಆಗಿರ್ಲಿಲ್ಲ. ತೊಗರಿ ಅಭಿವೃದ್ಧಿ ಮಂಡಳಿ ಮಾಡ್ಬೇಕಾದ್ರೆ ಖರ್ಗೆ ಧರ್ಮಸಿಂಗ್ ಸಾಹೇಬರು ಹೋರಾಟ ಮಾಡಿದ್ರು ಗುಲ್ಬರ್ಗ ಭಾಗದಾಗ.
ಇವತ್ತಿಗೂ ಸಹಿತ ಆ ಪ್ರದೇಶದೊಳಗೆ ಅಡಿಕೆ ಬೆಳೆಗಾರರಿಗೆ ಅಭಿವೃದ್ಧಿ ಮಂಡಳಿ ಮಾಡುವುದಾಗಿಲ್ಲ. ಕಾಫಿ ಅಭಿವೃದ್ಧಿ ಮಂಡಳಿ ಬ್ರಿಟಿಷರ ಕಾಲದಲ್ಲಿ ಆದದ್ದು. ಅದು ಇಂಥ ಅಭಿವೃದ್ಧಿ ಮಂಡಳಿಗಳ ಮುಖಾಂತರ ಬೆಳೆಗೆ ಒಂದು ಸ್ಥಾನಮಾನ ಬರಲಿ. ಅದು ಹೋದ ಅವಧಿಯಲ್ಲಿ ಮಾಡಿದ್ರೆ ಈ ಅವಧಿ ಒಳಗೆ GI ಟ್ಯಾಗ್ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿದೀವಿ ನಾವು. ಜೋಗ್ರಫಿಕಲ್ ಇಂಡಿಕೇಶನ್, ಬಿಜಾಪುರ ಜಿಲ್ಲೆ ಒಂದೇ ಒಂದು ಕ್ರಾಪ್ ಇವತ್ತು ಜೋಗ್ರಫಿಕಲ್ ಇಂಡಿಕೇಶನ್ ಸಿಕ್ಕಿದ್ರೆ ಅದು ನಿಂಬೆ ಬೆಳೆಗಾರರಿಗೆ. ಆ ನಿಂಬೆಯನ್ನ ಬೆಳೆಸ್ತಕ್ಕಂಥ ಪ್ರಯತ್ನ ಇಲ್ಲಿ ಮಾಡಿದೀವಿ. ಹಾಗೆ ಅನೇಕ ರಂಗದಲ್ಲಿ ತಾಲೂಕಿನ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೀವಿ. ಮುಂದಿನ ದಿನಮಾನದಲ್ಲಿ ಮೆಗಾ ಮಾರ್ಕೆಟ್, ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಸ್ಮರಿಸ್ತಕ್ಕಂಥ ಕೆಲಸ ಜಿಲ್ಲೆಯಲ್ಲಿ ಮೆಗಾ ಮಾರ್ಕೆಟ್ ಮೂಲಕ ಇಂಡಿ ತಾಲೂಕಿನ ಮಧ್ಯಭಾಗದಲ್ಲಿ 30 ಕೋಟಿ ರೂಪಾಯಿದ 400 ಶಾಪ್, 400 ಕುಟುಂಬಗಳು ಇವತ್ತು ಆಧಾರ ಆಗ್ತಕ್ಕಂಥ ಒಂದು ಕಟ್ಟಡವನ್ನು ಮಾಡ್ತಾ ಇದ್ದೀವಿ. ಸೊ ಈಗ ಅನೇಕ ಯೋಜನೆಗಳನ್ನು ಮಾಡಿದೀವಿ ನಾವು. ನನಗೆ ಇನ್ನೊಂದು ಸಂತೋಷ ಏನಂದ್ರೆ ಇವತ್ತೇ ಬೋರ್ಡ್ ಮೀಟಿಂಗ್, ಕೃಷ್ಣಾ ಜಲಭಾಗ್ಯ ನಿಗಮದ ಬೋರ್ಡ್ ಮೀಟಿಂಗ್ ನಡೀತಾ ಇದೆ. ಪೂರ್ತಿ ರೇವಣಸಿದ್ದೇಶ್ವರ ಯೋಜನೆ ಪ್ರಿವಿಯಸ್ ಗೌರ್ಮೆಂಟ್ದಾಗ ನಿರ್ಣಯ ಆಗಿತ್ತು, ಮೊದಲನೇ ಹಂತದ್ದು. ಇವತ್ತು 2 ಮತ್ತು 3ನೇ ಹಂತಕ್ಕೆ ನಾನು ಮನವಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ರಾತ್ರಿ ನಾನು ಮನವಿಯನ್ನ ಮಾಡ್ಕೊಂಡಿದ್ದೆ. ನೀವು ಮತ್ತು ಉಪಮುಖ್ಯಮಂತ್ರಿಗಳು ಕೂಡಿ, ನೀರಾವರಿ ಸಚಿವರಿದ್ದಾರೆ, ನೀವು ಅವ್ರು ಕೂಡಿ ಇವತ್ತು 2 ಮತ್ತು 3ನೇ ಸ್ಟೇಜ್ ನಿಮ್ಗೆ ಅವಕಾಶ ಮಾಡಿಕೊಡ್ರಿ ಅಂತ ನಾನು ಹೇಳಿದ್ದೀನಿ. ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ಈ ಪ್ರದೇಶಕ್ಕೆ ಪೂರ್ತಿ ರೇವಣಸಿದ್ದೇಶ್ವರ ಯಾತ್ನೀರಾವರಿ ಯೋಜನೆ ಬಂತು ಅಂದ್ರೆ 3,000 ಕೋಟಿ ರೂಪಾಯಿ. ಈ ಪ್ರದೇಶಕ್ಕೆ 28,000 ಹೆಕ್ಟರ್ ನೀರಾವರಿ ಆಗ್ತದೆ. ಇಂಡಿ ಬ್ರಾಂಚ್ ಕೆನಾಲ್, ಗೊತ್ತಿ ಬಸವಣ್ಣ, ಚಿಮ್ಮಲಿಗಿ, ಮುಳವಾಡ ಎಕ್ಸ್ಟೆನ್ಷನ್ 56 to 66 ಹಾಗೂ ರೇವಣಸಿದ್ದೇಶ್ವರಿಗೆ 5 ಯೋಜನೆಗಳು ಈ ಪ್ರದೇಶಕ್ಕೆ ಬಂದ್ರೆ 82ರಿಂದ 83ರಷ್ಟು ಈ ತಾಲೂಕ ನೀರಾವರಿ ಆಗ್ತದೆ. ಈ ಪ್ರದೇಶಕ್ಕೆ ಅನುಕೂಲ ಆಗ್ತದೆ. ಸೊ ಹಾಗೆ ಇಂಡಿ ರೈಲ್ವೆ ಸ್ಟೇಷನ್ ಹತ್ರ ಇವತ್ತೊಂದು ಇಂಡಸ್ಟ್ರಿಯಲ್ ಮಾರ್ಕೆಟ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ನಾನು ದರ್ಶನಾಪುರ ಅವ್ರನ್ನ ಅಭಿನಂದಿಸ್ತೀನಿ. ಇವತ್ತು ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ಅಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗ್ತದೆ. ಬ್ರಾಡ್ಗೇಜ್ ಇದೆ, ನ್ಯಾಷನಲ್ ಹೈವೇಸ್ ಅದಾವ. ನಾಳೆ ರಾ ಮಟೀರಿಯಲ್ ತರ್ಲಿಕ್ಕೆ ಅನುಕೂಲ ಆಗ್ತದೆ. ಮಹಾರಾಷ್ಟ್ರದ ಪಕ್ಕಕ್ಕಿದ್ದೀವಿ. ಸೊ ನಮಗ ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಹಾಗೆ 3ನೇ ವಿಚಾರ, ನಾನು ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಮ್ಮ ತಾಲೂಕಿಗೆ ಬಂದಾಕ್ರೆ ಮತ್ತು ಅನೇಕ ಸಂದರ್ಭದಲ್ಲಿ ನಾನು ಇಂಡಿ ಜಿಲ್ಲೆ ಮಾಡ್ತಕ್ಕಂಥ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡಿದ್ದೀನಿ. ಅದನ್ನ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ಅದನ್ನ ಶುಗರ್ ಫ್ಯಾಕ್ಟ್ರಿ ಮಾಡುವಾಗೂ ಸಹಿತ ಒಂದು ಚಾಲೆಂಜ್ ಮಾಡಿದ್ದೆ. ನಾನು ಶುಗರ್ ಫ್ಯಾಕ್ಟ್ರಿ ಮಾಡಿದ್ರೆ 2018 ಚುನಾವಣೆ ನಿಂದಿರ್ತೀನಿ ಅಂತೇಳಿ. ನಾನು ಈ ಸಲನೂ ನನ್ನ ಭಾಗದ ಜನರಿಗೆ ಮಾತು ಕೊಟ್ಟಿನೋ, ನಾನು ಜಿಲ್ಲೆ ನಿಮ್ಮೆಲ್ಲರ ಸಹಾಯದಿಂದ ಮಾಡ್ತೀವಿ. ಒಂದ್ ವೇಳೆ ಮಾಡೋದಾಗ್ಲಿಲ್ಲ ಅಂದ್ರೆ 28ರ ರಾಜಕಾರಣದ ರಂಗದಲ್ಲಿ ನಾನು ಇರೋದಿಲ್ಲ, ನಿವೃತ್ತಿಯಾಗಿ ನಾನು ಮನೆಯೊಳಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ನಾನು ಕೊಟ್ಟಿದ್ದೀನಿ. ಈ ತಾಲೂಕಿನ ರಾಜಕಾರಣ ಅಭಿವೃದ್ಧಿಗಾಗಿ ರಾಜಕಾರಣ ಮಾಡ್ತಿದ್ವಿ, ಸ್ವಾರ್ಥಕ್ಕಾಗಿ ಮಾಡ್ತಕ್ಕಂಥ ಅವಶ್ಯಕತೆ ನನಗಿಲ್ಲ. ಅದು ಆಗ್ತಿತ್ತು, ಮಾಡ್ತೀವಿ. ಆಗ್ಲಿಲ್ಲ ಅಂದ್ರೆ ನಮ್ಮ ಮನೆಯಾಗ ನಾವಿರೋನು. ಚುನಾವಣೆ ಪೂರ್ವದಲ್ಲಿ ಒಂದು ಮಾತು, ಚುನಾವಣೆ ನಂತರ ಒಂದು ಮಾತು ಮಾತಾಡ್ಲಿಕ್ಕೆ 2 ನಾಲಿಗೆಯವರು ನಾವಿಲ್ಲ. ನಾವೇನು ಮಾತಾಡ್ತೀವಿ ಆ ಬದ್ಧತೆ ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ನಾವೆಲ್ಲ ಸೇರಿದೀವಿ. ಈ ತಾಲೂಕಿನ ಜನ ಬಹಳ ಸಂತೋಷ, ಹುರುಪಿಲ್ಲ ನಮ್ಮಲ್ಲಿ. ನಮ್ಮ ಪಕ್ಷದವ್ರು ನಮ್ಗೆ ಏನೇನು ಮಾತು ಕೊಟ್ಟಿದ್ರೆ ಆ ಮಾತಿನಂಗೆ ನಡೆದಿಲ್ಲ. ಅದನ್ನ ನಾನು ಮಾತಾಡ್ಲಿಕ್ಕೆ ಹೋಗಂಗಿಲ್ಲ. ಆದ್ರೆ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ರಾಜಕಾರಣ ನಿಂತು ನೀರಲ್ಲ. ರಾಜಕಾರಣ ಸರ್ವರಿಗೂ ಸಹಿತ ಸಮಾನವಾಗಿ ಕಾಣಬೇಕಾಗ್ತದೆ. ಕಾಂಗ್ರೆಸ್ನ ಸಿದ್ಧಾಂತವನ್ನ ನಾನು 2ನೇ ತಲೆಮಾರುಗಳಿಗೆ ನಾವೆಲ್ಲ ಅಳವಡಿಸ್ಕೊಂಡು ಬಂದಿದ್ದೀವಿ. ಆ ನೀತಿ ಸಿದ್ಧಾಂತದ ಮೂಲ ರಾಜಕಾರಣ ಮಾಡ್ತೀವಿ. ಅಧಿಕಾರ ಬಹಳ ಮಹತ್ವದ್ದಲ್ಲ, ಈ MLA ಬಹಳ ಮಹತ್ವದ್ದಿಲ್ಲ, ರಾಜಕಾರಣ ಬಹಳ ಮಹತ್ವದ್ದಿಲ್ಲ. ನಮ್ಮ ಬದ್ಧತೆ ಮುಖಾಂತರ ರಾಜಕಾರಣ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ವರ್ಗಕ್ಕೆ ನಾವೆಲ್ಲ ಸೇರಿದೀವಿ ಅಂತಕ್ಕಂಥ ಮಾತನ್ನ ಹೇಳಿ, ನಾನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಈ ರಾಜ್ಯದ ಒಬ್ಬ ಅಪರೂಪದ PWD ಮಿನಿಸ್ಟರ್. ಈ ವೇದಿಕೆ ಮೇಲೆ 2 ಇದ್ದಾರೆ. ಒಬ್ರು ಮುಂದೆ ಮಾಡಬೇಕಾದಂಥವ್ರು, ಹಿಂದೊಬ್ಬರು ಮಾಡಬಹುದವ್ರು. PWD ಮಿನಿಸ್ಟರ್ ಮಾದೇವಪ್ಪ ಅವರು ಇದ್ದಾಗ 13ರಿಂದ 18ರವರೆಗೆ ನಮ್ಮ ರಸ್ತೆಗಳು ಹೆಂಗಿದ್ದು ಅನ್ನೋದು ನಿಮ್ಗೆಲ್ಲ ನೆನಪದ. ಇಡೀ ಇಂಡಿ ತಾಲೂಕಿನ ನೆಟ್ವರ್ಕ್ ಏನು ನ್ಯಾಷನಲ್ ಹೈವೇ ಇರಲಿ, ಸ್ಟೇಟ್ ಹೈವೇಸ್ ಇರಲಿ, MDR ರೋಡ್ಸ್ ಇರಲಿ, ವಿಲೇಜ್ ಲಿಂಕ್ ರೋಡ್ಸ್ ಇರಲಿ, ಎಲ್ಲವನ್ನ ನೆಟ್ವರ್ಕ್ ಅಗ್ರಿ ಅಪ್ಗ್ರೇಡೇಷನ್ ಆಗಿ ಡೆವಲಪ್ ಮಾಡಿದವ್ರು. ಇವತ್ತು ಅವ್ರ ನಂತರ ಮುಂದೆ ಮಾಡ್ತಕ್ಕಂಥವ್ರು ಬಂದವರು ಇದ್ದಾರೆ. ನಾನು ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿನಿ. ನಮ್ಮ ಇಂಡಿ ಸಿಂದಗಿ ಭಾಗದಾಗ 5-6 ಸಕ್ಕರೆ ಕಾರ್ಖಾನೆಗಳದಾವ, ಬ್ಲ್ಯಾಕ್ ಕಾಟನ್ ಸಾಯಿಲ್ ಅದ, ಬಹಳ ರಸ್ತೆಗಳು ನಮಗೆ ಹಾಳಾಗ್ಯಾವ. ನನಗೆ ಉತ್ತರ ಇಲ್ಲ. ನಾನು ಸೆನ್ಸಿಟಿವ್ ಮನುಷ್ಯ. ನಾನು ಯಾರಿಗಾದ್ರೂ ಒಂದು ಮಾತು ಕೊಟ್ಟೆ ಅಂದ್ರೆ ಅದನ್ನು ಉಳಿಸ್ಕೋತೀವಿ. ಸೊ ಈ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ರಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಂಡಿನೋ. ಅವ್ರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಇವತ್ತ ಚರ್ಚಾ ನಾಗಠಾಣ ಭಾಗದ ಶಾಸಕರು ಇಲ್ಲೇ ಇದ್ದಾರೆ. ಅವ್ರದ್ದು ಅದೇ ರೀತಿ ಮನವಿ ಅದ. ಅವ್ರ ಮಾತುಗಳಲ್ಲಿ ಅವ್ರದ್ದು ಕೇಳೋನು. ಅದ್ರ ಒಟ್ಟಾರೆ ಈ ರಸ್ತೆಗಳನ್ನ
ಹಿಂದಿನ ಸರ್ಕಾರದವರು ನಮಗೆ ಮಲ್ತಾಯಿ ದೋಣೆ ಮಾಡಿ ನಮಗೆ ಸಹಾಯ ಮಾಡಲಿಲ್ಲ. ಅದಕ್ಕೆ ನೀವು ನಮಗೆ ಸಹಾಯ ಮಾಡಬೇಕಾಗ್ತದೆ. ಸೊ ಆ ಪ್ರಯತ್ನ ನಿಮ್ಮಿಂದ ಆಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಅದು 50-54 HSDP SCP ಯಾವುದೇ ಇದರಲ್ಲಿ ನೀವು ನಮ್ಮ ಸಹಾಯಕ್ಕೆ ಬರಬೇಕಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ಯೋಜನೆ ಅನೇಕ ಕಟ್ಟಡಗಳು PWD ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ. ಸೊ ನಿಮ್ಮ ಮುಖಾಂತರ ನಾವು ಅದನ್ನು ನಿರೀಕ್ಷಿಸ್ತೀವಿ. ಸೋಷಿಯಲ್ ವೆಲ್ಫೇರ್ ಬಹುತೇಕ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ನೆನಪಿಸ್ಕೋಬೇಕಾಗ್ತದೆ ನಾವು. 13ರಿಂದ 18ರವರೆಗೆ ಇಡೀ ದೇಶದಲ್ಲಿ 86,000 ಕೋಟಿ ರೂಪಾಯಿ 5 ವರ್ಷದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಶೋಷಿತ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿರ್ತಕ್ಕಂಥ ಸರ್ಕಾರ ಈ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಇವತ್ತು ನಾವು ನೆನಪಿಸ್ಕೋಬೇಕಾಗ್ತದೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಯಾರು ಯಾವ ಕಾರ್ಯಗಳನ್ನ ಮಾಡಿದ್ದಾರೆ ಅವ್ರನ್ನ ಸ್ಮರಿಸ್ಕೋಬೇಕಾದದ್ದು ಮನುಷ್ಯ ಧರ್ಮ. ಅದಕ್ಕಾಗಿ ಇವತ್ತು ಅಂತ ಒಂದು ಬೃಹತ್ ಕಾರ್ಯವನ್ನ ನಾವು ಅನುಭವಿ ಮಾದೇವಪ್ಪನವರಿಂದ ನಿರೀಕ್ಷೆ ಮಾಡ್ತೀವಿ. ಇವತ್ತು ವಿದ್ಯಾರ್ಥಿಗಳು ಅವ್ರಿಗೆ ಸಮಸ್ಯೆಗಳು ಬಹಳ ಅದಾವ. ಶೋಷಿತ ವರ್ಗದ ಬಡ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಪ್ರಗತಿಗಾಗಿ ಹಾಸ್ಟೆಲ್ಗಳಾಗಲಿ, ಶಿಕ್ಷಣ ಕೇಂದ್ರಗಳಾಗಲಿ, ರೆಸಿಡೆನ್ಸಿಯಲ್ ಸ್ಕೂಲ್ಗಳಾಗಲಿ ಇನ್ನೊಂದಿಷ್ಟು ಹೆಚ್ಚಿಗೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇವತ್ತು ಶೋಷಿತ ವರ್ಗಗಳನ್ನ ಏನೋ ಬಾಳಿ ಬದುಕ್ತಾ ಇದ್ದಾರೆ ಆ ಪ್ರದೇಶಕ್ಕೆ ಅಭಿವೃದ್ಧಿ ಮಾಡಬೇಕಾದಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಆ ಎಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥ ನಿಮ್ಮಲ್ಲಿ ಆ ಸೂಕ್ಷ್ಮ ಆ ಕಳಕಳಿ ಇದೆ. ಆ ಕೆಲಸ ನಿಮ್ಮಿಂದ ನಾನು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ನಾನು ಹೆಚ್ಚಿಗೆ ಮಾತಾಡಿಬಿಟ್ಟೆ. ಅದು ಹೆಂಗದಂದ್ರೆ ಒಂದು ಸ್ಟಾರ್ಟ್ ಆಯ್ತು ಅಂದ್ರೆ ಅಟ್ ಮಾತಾಡ್ಬೇಕಾಗ್ತದೆ. ಹೇಳಿಲ್ಲ ಅಂದ್ರು ತಪ್ಪ, ಹೇಳಿದ್ರು ಸಮಯ ನನಗೆ. ನಾನು ಆ್ಯಕ್ಚುಲಿ ಅವರಿಗೆ ಬಿಜಾಪುರ ಮಂದಾಗಿದ್ರೆ ಇಟ್ಟೋತಿ ಕಾರ್ಯಕ್ರಮ ಮುಗಿತಿತ್ತು. ಆದ್ರೆ ಅವರಿಗೆ ಅಫಜಲ್ಪುರ್ ಶಾಸಕರ ಮನವಿ ಮುಖಾಂತರ ಮತ್ತು ದೇವಣಗಾಂವ್ ಆಲ್ಮೇಲೆ ಮುಗಿಸಿ ಬಂದ್ರು. ಅದ್ರ ಇನ್ನೊಂದು ಒಳ್ಳೇದಾಗ್ಯದ, ರಸ್ತೆಗಳು ತಡಾಗಿ ಬರ್ಲಿಕ್ಕೆ ಕಾರಣ ಆಗ್ಯದ ಅಂತೇಳಿ ಅವ್ರ ಮಕ್ಕಳಿದ್ದವ್ರಿಗೆ ಹೇಳ್ಬಿಟ್ರೆ ಅಂದ್ರೆ ಅನುಕೂಲ ಆಗ್ತದೆ ನನಗೆ. ಇಬ್ಬರು ಕೂಡಿ ಕೆಲಸ ಮಾಡಿಕೊಟ್ರು ಅಂದ್ರೆ ಈ ಭಾಗದ ಜನ ನಿಮ್ಗೆ ಋಣಿಯಾಗಿರ್ತಾರೆ. ನಾವಂತರೂ ನಿಮ್ಗೆ ಋಣಿಯಾಗಿದ್ದೀವಿ. ನಿಮ್ಮೆಲ್ಲರ ಸಹಾಯ ಸಹಕಾರ, ನೀವು ಗೌರವ, ನನ್ನ ರಾಜಕಾರಣದಾಗ ನೀವು ಬಹಳ ನಮ್ಮನ್ನ ಪ್ರೀತಿಯಿಂದ ಕಂಡಿದ್ದೀರಿ. ಅದಕ್ಕಾಗಿ ನಿಮ್ಮನ್ನ ಸದಾ ನಾವು ಸ್ಮರಿಸ್ಕೋತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಈ ಭಾಗ ಅಭಿವೃದ್ಧಿ ವಂಚಿತವಾಗಿರ್ತಕ್ಕಂಥ ಭಾಗ, ಈ ಭಾಗದಲ್ಲಿ ನೀವು ಇಷ್ಟು ಬಂದು ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿದ್ದೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಆಗಲಿ ಅಂತ ಹೇಳಿ ಇಲ್ಲಿಯ ಜನರ ಬಹಳದಿಂದ ಆಸೆ ಇತ್ತು. ಅದು ಇವತ್ತು ಸಾಕಾರಗೊಂಡಿದೆ. ಅವರ ಸಂತೋಷಕ್ಕೆ ಇವತ್ತು ಮಿತಿ ಇಲ್ಲ. ಇಲ್ಲಿ ಗ್ರಾಮದ ಕೆಲವು ದಲಿತ ಬಂಧುಗಳು ನಾನು ನಿನ್ನ ರಾತ್ರಿ ಬಂದಾಗ ಅವರ ಸಂತೋಷದ ನಮ್ಮದೇ ಎಲ್ಲರ ಸಂತೋಷ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಪಾಪ ಅವರಿಗೆ ಈ ಸಂಭ್ರಮದಲ್ಲಿ ಭಾಳ ಸಣ್ಣ ಗ್ರಾಮ ಇತ್ತು, ಇಷ್ಟು ಕಾರ್ಯಕ್ರಮ ದೊಡ್ಡದು ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಂತ ಎಲ್ಲರ ಅಪೇಕ್ಷೆ ಇತ್ತು. ಆದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ, ಅದು ಎಲ್ಲೇ ಸಣ್ಣದು ಗ್ರಾಮ ಇದ್ರು ಸಹಿತ ಇಷ್ಟು ದೂರ ಇದ್ರು ಇದೇ ಇಂಡಿಯಾ ಮಾಡಿದ್ದೀವಿ ಒಂದು ಭಾಳ ಜೋರು ಮಾಡ್ಬೋದಾಗಿತ್ತು. ಆದ್ರೆ ನಾನು ಯಾಕೆ ಇಲ್ಲ ಆಯ್ಕೆ ಮಾಡಿದ್ದೀನಿ ಅಂದ್ರೆ, ರಿಮೋಟ್ ಏರಿಯಾದಾಗ ಕಾರ್ಯಕ್ರಮಗಳು ನಡೀಬೇಕು. ಅಂಬೇಡ್ಕರ್ ಅವರ ಬಗ್ಗೆ ಅತೀ ಕಳಕಳಿ ಇರ್ತಕ್ಕಂಥ ಜನ ಅವ್ರು ಯಾವ ರೀತಿ ಭಕ್ತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ನಾನು ಶಬ್ದಗಳಲ್ಲಿ ಹೇಳೋಕೆ ಸಾಧ್ಯ ಇಲ್ಲ. ಅಷ್ಟು ಕಳಕಳಿಯಿಂದ ಅವರು ಈ ಕಾರ್ಯಕ್ರಮ ಮಾಡ್ರಿ ಅಂತಕ್ಕಂಥ ಆಶೆ ಅವ್ರದ್ದಾಗಿತ್ತು. ಅದಕ್ಕಾಗಿ ಈ ಕಾರ್ಯಕ್ರಮ ಇಂಥ ಒಂದು ರಿಮೋಟ್ ಏರಿಯಾದಾಗ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಇಲ್ಲಿ 9 ಎಕರೆ ಸಿದ್ದೇಶ್ವರ ಸ್ವಾಮಿಗಳನ್ನ ಸ್ಮರಿಸ್ಕೋತೀವಿ. 1-2 ರೂಮ್ದು ಉದ್ಘಾಟನೆ ಮಾಡಿ ಹೋಗಿದ್ರು ಅವ್ರು. ಇವತ್ತು ಇನ್ನೊಂದಿಷ್ಟು ಇಲ್ಲಿ ಶೈಕ್ಷಣಿಕ ಹಬ್ಬ ಆಗಬೇಕಾಗ್ತದೆ. ನಾನು ಮಾದೇವಪ್ಪ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ, ಮುಂದಿನ ದಿನಮಾನದಾಗ ರೆಸಿಡೆನ್ಷಿಯಲ್ ಸ್ಕೂಲ್, ಪಬ್ಲಿಕ್ ಸ್ಕೂಲ್ ಮಾಡೋಳಗೆ ಇಲ್ಲಿ ಆದ್ಯತೆ ಮಾಡ್ತಕ್ಕಂಥ ಪ್ರಯತ್ನ ನಿಮ್ಮಿಂದ ಆಗಲಿ. ಈ ಪ್ರದೇಶ ಶೈಕ್ಷಣಿಕವಾಗಿ ಬೆಳವಣಿಗೆ ಆಗಲಿ. ಸಿದ್ದೇಶ್ವರ ಮಹಾಸ್ವಾಮಿಗಳು ಎಲ್ಲಿ ಪಾದ ಸ್ಪರ್ಶ ಮಾಡಿದ್ದಾರೆ ಅದು ಬದಲಾವಣೆಯ ಸಂಕೇತ. ಇವತ್ತು ಸಾವಿರ ಗುಡ್ಡಕ್ಕೆ ನೀರು ನಾನು ಆಗಲೇ ಹೇಳಿದೆ, ರೇವಣಸಿದ್ದೇಶ್ವರ. ಅದು ಯಾರ ಕಾರಣ ಅಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಲ್ಲಿ ಅರಣ್ಯ ಇಲಾಖೆದವರು ಅರಣ್ಯ ಅಭಿವೃದ್ಧಿ ಮಾಡಿದ್ರು. ಅವ್ರ ಪಾದ ಸ್ಪರ್ಶ ಮಾಡಿ ನನಗೆ ಕೇಳಿದ್ದು ಏನಂದ್ರೆ ಇಲ್ಲಿ ನೀರು ಬರ್ತದ ಅಂತ ಹೇಳಿ. ಅವರ ಪ್ರೇರಣೆ, ಅವರ ಆಶೀರ್ವಾದದಿಂದ ಇವತ್ತು ಆ ಯೋಜನೆ ಕಾರ್ಯಗತಗೊಳ್ತಾ ಇದೆ. ಸಿದ್ದೇಶ್ವರ ಮಹಾಸ್ವಾಮಿಗಳಂತವ್ರು ನಮ್ಗೆ ಯಾರು ಸಿಗ್ತಾರೆ? ನೀವು ಮೈಸೂರದಾಗ ನೋಡಿರಿ, ಅವ್ರನ್ನ ಸುತ್ತೂರು ಮಠಾಧೀಶ್ವರರು ಕರೆದು ಕಾರ್ಯಕ್ರಮ ಮಾಡ್ತಿದ್ರು. ಸೊ ಅಂತ ಒಂದು ಸಂಭ್ರಮದಲ್ಲಿ ಅಂತ ಪೂಜ್ಯರು ನಮ್ಮವರು ನಮ್ಮನ್ನ ಅಗಲಿ ಹೆಚ್ಚು ಕಮ್ಮಿ 8-9 ತಿಂಗಳಲ್ಲಿ ನಾಳೆ ಜನವರಿ 1-2ನೇ ತಾರೀಕಿಗೆ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರನ್ನ ಸ್ಮರಿಸ್ತಕ್ಕಂಥ ಕಾರ್ಯ ಆಗಲಿ. ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಂಡೇನು, ಸಿದ್ದೇಶ್ವರ ಮಹಾಸ್ವಾಮಿಗಳ ಬಗ್ಗೆ ಪಠ್ಯ ಪುಸ್ತಕದಲ್ಲಿ ಅವರ ಆದರ್ಶ ಬದುಕನ್ನ ಮುಂದಿನ ತಲಾಂತರದ ಜನರಿಗೆ ಆ ಬದುಕಿನ ಸ್ವರೂಪ ಮುಟ್ತಕ್ಕಂಥ ಪ್ರಯತ್ನ ಆಗಲಿ ಅಂತಕ್ಕಂಥ ಆಶಯದಿಂದ ನಾನು ಸರ್ಕಾರದ ಗಮನವನ್ನು ಸೆಳೆದಿದ್ದೀನಿ. ಪಠ್ಯ ಪುಸ್ತಕದಲ್ಲಿ ಇಂಥ ಆದರ್ಶ
ವಿಚಾರಧಾರೆ ಇರ್ತಕ್ಕಂಥವ್ರ ಹೆಸರು ಬರಲಿ ಅಂತಕ್ಕದೇ ನಮ್ಮೆಲ್ಲರ ಆಶೆ ಅಂತಕ್ಕಂಥ ಮಾತನ್ನು ಹೇಳಿ, ನಾವೆಲ್ಲ ಆಧ್ಯಾತ್ಮಿಕ ಜೀವಿಗಳಾಗಿ ಬದುಕಿದ್ವಿ, ಸರಳತೆಯಿಂದ ಬದುಕಿದ್ವಿ, ಅವರ ಕರುಣೆ ನಮ್ಮೆಲ್ಲರ ಮೇಲಿದೆ ಅಂತಕ್ಕಂಥ ಮಾತನ್ನ ಹೇಳಿ, ಈ ಪ್ರದೇಶದ ಅಭಿವೃದ್ಧಿ ನಿಮ್ಮಿಬ್ಬರು ನಾಯಕರುಗಳು ನಿಮ್ಮದೇ ಆದಂಥ ವಿಚಾರಧಾರೆಗಳನ್ನು ಹೇಳ್ಕೊಂಡ್ರಿ, ಭವಿಷ್ಯದ ನಾಯಕರುಗಳು ಇದ್ರಿ. ನೀವು ಈ ಪ್ರದೇಶದ ಅಭಿವೃದ್ಧಿಯ ಕಳಕಳಿಯನ್ನು ಹೊತ್ತುಕೊಂಡು ಕರ್ನಾಟಕ ಸರ್ಕಾರದ ಮುಖಾಂತರ ನಮ್ಮ ಜನರ ಸಹಾಯಕ್ಕೆ ನೀವೆಲ್ಲ ಬರ್ತೀರಿ ಅಂತಕ್ಕಂಥ ಅತ್ಯಂತ ವಿಶ್ವಾಸದ ಮಾತುಗಳನ್ನಾಡಿ ಈ ಕಾರ್ಯಕ್ರಮಕ್ಕೆ ಬಂದು ಬಹಳ ಶೋಭೆಯನ್ನು ತಂದು ಕೊಟ್ಟಿದ್ದೀರಿ. ನಿಮ್ಮಿಬ್ಬರು ನಾಯಕರುಗಳಿಗೆ ನಾನು ಇರುವವರೆಗೂ ಅದನ್ನು ನಿಮಗೆ ಸ್ಮರಣೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ನನ್ನ ತಾಲೂಕಿನ ಈ ಜಿಲ್ಲೆಯ ಅನೇಕ ಮುಖಂಡರು ವೇದಿಕೆ ಮೇಲೆ ಇದ್ದಾರೆ. ಕೆಲವರಿಗೆ ಅವಕಾಶಗಳು ಸಿಗಬೇಕಾಗಿತ್ತು, ರಾಜಕೀಯವಾಗಿ ಅನೇಕ ಸ್ಥಾನಮಾನಗಳು ಸಿಗ್ತಕ್ಕಂಥವ್ರು ಇಲ್ಲಿದ್ದಾರೆ. ನಂದೊಂದು ಮನವಿ, ನೀವು ಮುಂದಿನ ದಿನಮಾನದಲ್ಲಿ ಶಾಸಕರುಗಳಿಗೆ ಅಧಿಕಾರ ಕೊಡುವ ಅವಶ್ಯಕತೆ ಇಲ್ಲ. ಜನ ನಮ್ಗೆ ಆಯ್ಕೆ ಮಾಡಿದ್ದಾರೆ, ನಮ್ಮ ಅವಕಾಶ ಸಾಕಷ್ಟು. ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ಅವಕಾಶ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ರಿ. ಅಂದಾಕ್ರೆ ಮಾತ್ರ ಪಕ್ಷ ಬೆಳವಣಿಗೆ ಅಲ್ಲಿಗೆ ಸಾಧ್ಯದ. ದೇ ಆರ್ ದ ಅವರು ಪಿಲ್ಲರ್. ಅವ್ರಿಲ್ಲ ಅಂದ್ರೆ ನಾವು ಯಾರು? ಅದಕ್ಕಾಗಿ ಕಾರ್ಯಕರ್ತರನ್ನ, ಮುಖಂಡರನ್ನ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಆಗಲಿ ಅನ್ನೋದೇ ನನ್ನ ಆಶಯ. ಈ ಜಿಲ್ಲೆ, ಈ ರಾಜ್ಯ, ಕರ್ನಾಟಕದಲ್ಲಿ ಇವತ್ತು ಇಡೀ ದೇಶ ನಮ್ಮನ್ನು ನೋಡಿದೆ. ಕಾಂಗ್ರೆಸ್ ಸ್ಥಿರ ಸರ್ಕಾರ ಕೊಡ್ತಾ ಇದ್ದೀವಿ. ಜನರು ಇಡೀ ದೇಶದಲ್ಲಿ ಒಂದು ಬದಲಾವಣೆ ಗಾಳಿಯನ್ನು ಈ ರಾಜ್ಯದವರು ಬಯಸಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಚುನಾವಣೆ ನಡೀತಿದ್ದಾರೆ, ನಮ್ಮ ರಾಜ್ಯದ ಪ್ರಭಾವ ಆಗ್ತಾ ಇದೆ. ಅದಕ್ಕಾಗಿ ಇಂಥ ಒಳ್ಳೆ ಆಡಳಿತದಲ್ಲಿ ನಮ್ಮ ಕಾರ್ಯಕರ್ತರು ಶಕ್ತಿ ಮೀರಿ, ಆ ಬಿಜೆಪಿಯವರ ಬಲಾಢ್ಯತನವನ್ನು ಮೀರಿ ನಮಗೆ ಶಕ್ತಿ ತಂದು ಕೊಟ್ಟಿದ್ದಾರೆ. ಅವರಿಗೆ ಶಕ್ತಿಯನ್ನು ತುಂಬಬೇಕಾದದ್ದು ನಮ್ಮ ಪಕ್ಷದ, ಸರ್ಕಾರದ ಕರ್ತವ್ಯ. ನೀವು ಅದನ್ನ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನಾಡಿ, ಈ ಭಾಗ, ಈ ಜಿಲ್ಲೆ ಬಿಜಾಪುರ ಗಂಡಮೆಟ್ಟಿನ ಸ್ಥಳ ಇದು. ಇಲ್ಲಿ ಕಾರ್ಯಕರ್ತರು ಅನೇಕ ಜನ ನನ್ನ ಮನೆಗೆ ಬಂದು ಅವರು ರಿಕ್ವೆಸ್ಟ್ ಮಾಡೋದು ನೋಡಿದ್ರೆ ನನಗೆ ಕೆಟ್ಟ ಅನಿಸ್ತದೆ. ಸೊ ಅವರು ಅನೇಕ ಜನ ಇಲ್ಲಿ ಅದಾರ, ಮತ್ತು ಇನ್ನೂ ಕೆಲವು ಜನ ಇಲ್ಲ. ಅವರೆಲ್ಲರನ್ನ ನೆನಪಿಸ್ಕೊಂಡು, ಚುನಾವಣೆ ಒಳಗೆ ನಾವು ಎಲ್ಲರೂ ಮಾತು ಕೊಟ್ಟಿದ್ದೀವಿ. ಎಷ್ಟು ಮಂದಿ MLA ಒಳಗಿದೆ, ಒಟ್ಟರಿಗೆ ಮಾತು ಕೊಟ್ಟವರಿದ್ದೀವಿ. ಆದ್ರೆ ನೆನಪಾರ್ರಿ ಅಂದ್ರೆ ನಮಗೆ ದೇವರು ಒಳ್ಳೇದು ಮಾಡಂಗಿಲ್ಲ. ಸೊ ಆ ಸೂಕ್ಷ್ಮತೆಯನ್ನ ಇಟ್ಕೊಂಡು ನಾವೆಲ್ಲ ರಾಜಕಾರಣವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ನಮ್ಮ ಜೀವನೋದ್ದಕ್ಕೂ ಸಹಿತ ಅಳವಡಿಸ್ತಕ್ಕಂಥ ಪ್ರಯತ್ನ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಸಮಾಜದ ಕರ್ತವ್ಯ. ಎಂತ ಉದಾರತೆಯನ್ನು ಕೊಟ್ಟು ಹೋಗಿದ್ದಾರೆ ನಮಗೆ. ನಾವೆಲ್ಲ ಇಲ್ಲಿ ಸಮಾನತೆಯಿಂದ ಕೂತಿದ್ದೀವಿ ಅಂದ್ರೆ ಇದು ಅವರ ಪರಿಕಲ್ಪನೆ. ಅದಕ್ಕಾಗಿ ಅಂತ ಮಹಾತ್ಮನನ್ನ ಸ್ಮರಿಸ್ಕೋಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ನನ್ನ ತಾಲೂಕಿನಲ್ಲಿ ಇಂಥ ಸಣ್ಣ ಗ್ರಾಮದಲ್ಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ತಾವೆಲ್ಲ ಬರುವ ಮುಖಾಂತರ ಶೋಭೆಯನ್ನು ತಂದು ಕೊಟ್ಟಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ಹೊಸ ಸ್ಪರ್ಶವನ್ನ ನಿಮ್ಮ ಮಾತುಗಳ ಮುಖಾಂತರ ನಾವೆಲ್ಲ ನಿರೀಕ್ಷಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ, ಇಡೀ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೆ, ವಿಶೇಷವಾಗಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರಿಗೆ, ನಾಯಕರುಗಳಿಗೆ, ಮತ್ತು ವಿಶೇಷವಾಗಿ ಇಬ್ಬರು ನಮ್ಮ ಸಚಿವರು ಮತ್ತು ನಾಯಕರುಗಳು. ಬರೀ ಸಚಿವರಾಗೋದು ಬೇರೆ, ನಾಯಕರಾಗೋದು ಬೇರೆ. ಬಹಳ ಸೂಕ್ಷ್ಮತೆಯಿಂದ ಹೇಳೋ ರಾಜಕಾರಣದ ಒಂದು ಶಬ್ದ ಹೇಳುತ್ತೀನಿ. ನಾಯಕರಾಗೋದ್ರಲ್ಲಿ ಬಹಳ ವೈವಿಧ್ಯತೆ ಇರ್ತದೆ. ಸಚಿವರಾಗೋದು ಯಾರು ಬೇಕಾದವ್ರು ಆಗ್ಬೋದು, ಅದರ ನಾಯಕರಾದವರು ಎಲ್ಲವನ್ನ ಪ್ರೀತಿಸ್ತಕ್ಕಂಥ ಹೃದಯ ವೈಶಾಲ್ಯತೆ ನಮ್ಮಲ್ಲಿ ಇರಬೇಕಾಗ್ತದೆ. ಆ ಗುಣಗಳು ನಿಮ್ಮಿಬ್ಬರಲ್ಲಿವೆ. ನಿಮ್ಮ ಮುಖಾಂತರ ಈ ರಾಜ್ಯದ ಅಭಿವೃದ್ಧಿ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶೆ ಅಂತಕ್ಕಂಥ ಮಾತನ್ನ ಹೇಳಿ, ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಲಗುಣಿಕೆಯ ಗ್ರಾಮದಲ್ಲಿ ಸರ್ಕಾರಿ ಯೋಜನೆಗಳ ವಿವಿಧ ಕಾಮಗಾರಿಗಳ ಉದ್ಘಾಟನೆ, ಜೊತೆಗೆ ಈಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಈಗಾಗಲೇ ತಮ್ಮೆಲ್ಲರ ಸಮ್ಮುಖದಲ್ಲಿ ಆಗುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯ ಬಂತೇಜಿ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ ಅವರೇ, ಪ್ರತಿಮೆ ಅನಾವರಣಗೊಳಿಸಿದಂಥ ಸಮಾಜ ಕಲ್ಯಾಣ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ SC ಮಹದೇವಪ್ಪನವರೇ, ನಾಗ್ಟಾಣ್ ಶಾಸಕರಾದ ವಿಠಲ್ ಕಟಕ್ನವರೇ, ಜಿಲ್ಲಾ ಅಧ್ಯಕ್ಷರಾದ ರಾಜು ಅಲುಗೂರ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ
ಗೌರವಾನ್ವಿತ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ವಿಶ್ವಕಂಡ ಅಪರೂಪದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಹಳಗುಣಿಕೆ ಗ್ರಾಮದಲ್ಲಿ ಶಾಸಕರ ಬೋಧನೆಗಳ ಆಶೆ ಮತ್ತು ಅವರ ಕನಸಾಗಿತ್ತು. ಅದನ್ನೆಲ್ಲ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಅನಾವರಣ ಮಾಡಬೇಕು ಅಂತ ಅವರು ವಿನಂತಿ ಮಾಡ್ಕೊಂಡಾಗ ನಮಗೆ ಬರ್ಲಿಕ್ಕೆ ಹೇಳಿದಾಗ ಖಂಡಿತವಾಗಿ ನಾವು ಬರ್ತೀವಿ, ಈ ಕಾರ್ಯಕ್ರಮ ಭಾಗವಹಿಸ್ತೀವಿ. ಮಾದೇವಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಅದ್ರ ಜೊತೆಗೆ ಸರ್ಕಾರದ ಸುಮಾರು 6 ಕಾರ್ಯಕ್ರಮಗಳು ಕೂಡ ಇವತ್ತು ಅಡಿಗಲ್ ಸಮಾರಂಭ ಇರ್ಬೋದು, ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದು ಮೆಟ್ರಿಕ್ ನಂತರ ಬಾಲಕರ ವಸತಿ ಶಾಲೆ, ನಿಲಯ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಮ್ಮ ಇಲಾಖೆಯಿಂದ, ಜಲಧಾರೆ ಗ್ರಾಮೀಣ ಕುಡಿಯುವ ನೀರು ಇಲಾಖೆಯಿಂದ, ಜಲಜೀವನ್ ಮಿಷನ್ ಕೂಡ ಅದು PRDಯಿಂದ, ಮತ್ತು ಇಂಧನ ಇಲಾಖೆಯಿಂದ 110 ಸ್ಟೇಷನ್ ಕೆವಿಯ ಕೇಂದ್ರ ನಿರ್ಮಾಣ, ಮತ್ತು PRDಯಿಂದ CC ರಸ್ತೆಗಳ. ಸೊ ಹೀಗೆ ಹಲವಾರು ಕಾರ್ಯಕ್ರಮದ ಇವತ್ತು ಒಂದು ಸಂಗಮ, ಅಭಿವೃದ್ಧಿ ಸಂಗಮದ ಒಂದು ಕಾರ್ಯಕ್ರಮ. ಬಹುಶಃ ವೇಳೆ ಭಾಳ ಆಗಿದೆ, ಆದಷ್ಟು ಬೇಗ ಪ್ರಾರಂಭ ಆಗಿದ್ರೆ ಬೇಗ ಕಾರ್ಯಕ್ರಮ ಮುಗಿಸ್ಬೋದಿತ್ತೇನೋ. ಆದರೂ ಕೂಡ ತಡವಾಗಿದ್ರು ಕೂಡ ಕಾರ್ಯಕ್ರಮ ಅದ್ದೂರಿಯಾಗಿ ಪ್ರಾರಂಭ ಆಗಿದೆ. ಶಾಸಕರು ಭಾಷಣದಲ್ಲಿ ನಮ್ಮ ಅತಿ ಸೂಕ್ಷ್ಮ ರಾಜಕಾರಣಿಗಳಿರ್ತಾರೆ. ಬಹುಶಃ 4 ಕಣ್ಣಂತೆ ನಮ್ಗಿಂತಲೂ ಸೂಕ್ಷ್ಮರು ಅಂತ ಶಾಸಕರು. 224 ಶಾಸಕರನ್ನ ನಾವು ನೋಡ್ತಾ ಇರ್ತೀವಿ ಪ್ರತಿ ಸಾರಿ. ನಮಗಿಂತಲೂ ಬಹುಶಃ ಒಂದು 2-3 ಹೆಜ್ಜೆ ಸೂಕ್ಷ್ಮ ಆಗಿರುವಂಥ MLA ರಾಜಕಾರಣಿ ಅಂತ ನಾವು ಭಾವಿಸ್ತಿದ್ದೇನೆ. ಅವರ ಮಾತಿನಲ್ಲಿ, ಅವರ ಹೇಳಿಕೆಗಳಲ್ಲಿ ಬದ್ಧತೆ ಇರ್ತದೆ, ಕಮಿಟ್ಮೆಂಟ್ ಇರ್ತದೆ ಅವರಲ್ಲಿ. ಸುಮ್ಮನೆ ಹಾಗೆ ಏನೋ ವೀರಾವೇಶ ಭಾಷಣ ಮಾಡಿ ಹೋಗಿ ಮಲಗುವಂಥ ರಾಜಕಾರಣಿ ಅಲ್ಲವೇ ಅಲ್ಲ. ಒಂದು ಸಲ ನಾವೆಲ್ಲ ಭಾಷಣ ಮಾಡ್ತೀವಿ, ಮಾಡ್ತಿರ್ತೀವಿ, ಮತ್ತೆ ಆ ಊರಾಗ ಬಂದಾಗ ಅವ್ರ ಕೇಳ್ತಾರೆ, ಹೇಗೆ ಭಾಷಣ ಮಾಡಿದ್ರೆ ನೀವು ಏನಾಯ್ತಂತ. ಆವಾಗ ನಮಗೆಲ್ಲ ನೆನಪಾಗ್ತದೆ. ಆ ರೀತಿ ಆಗಲ್ಲ ಅವರು. ಅವ್ರ ನೀರಾವರಿ ಯೋಜನೆ ಇರ್ಬೋದು, ರಸ್ತೆಗಳ ಬಗ್ಗೆ ಇರ್ಬೋದು, ಶಾಲೆಗಳ ಅಭಿವೃದ್ಧಿ ಇರ್ಬೋದು, ಹಲವಾರು ರೀತಿ ತಮ್ಮದೇ ಅಂತ ಒಂದು ಕನಸಿದೆ ಅವರು. ನಾವೆಲ್ಲ ಸಾರ್ವಜನಿಕ ಬದುಕಲ್ಲಿ ಇದ್ದೀವಿ, ಸಾರ್ವಜನಿಕ ಪರವಾಗಿ ನಮ್ಮ ನಡೆ ನುಡಿ ಇರಬೇಕಂತ ಒಂದು ಬದ್ಧತೆ ಇರುವಂಥ ರಾಜಕಾರಣಿಗಳು. ಸೊ ಅಂಥವರೆಲ್ಲ ನೀವು ಈ ಭಾಗದ ಶಾಸಕನಾಗಿ ಪಡೆದಿದ್ರೆ ಇದೆಲ್ಲ ತಮ್ಮ ಭಾಗ್ಯ ಸುದೈವ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಸೊ ಇನ್ನು ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭಾಳಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ. ಅವ್ರು 3,000 ಕೋಟಿ ನಾವು ಇದ್ದೀವಿ ಅಂತ ಎಲ್ಲರೂ 2,000-3,000 ಕೋಟಿವರೆಗೆ ಸಿದ್ದರಾಮಯ್ಯದಿಂದ ಅನುದಾನ ಪಡೆದು ರಸ್ತೆಗಳಿರ್ಬೋದು, ವಸತಿ ಶಾಲೆಗಳಿರ್ಬೋದು, ಸಾಕಷ್ಟು ನಮ್ಮ ರಸ್ತೆಗಳು 13ರಿಂದ 18 ಅಂತ ಇರುವಂಥ ರಸ್ತೆ ಇವತ್ತಿಗಿಲ್ಲ. ಮಾದೇವಪ್ಪನವ್ರು ಏನು PWD ಸಚಿವರಾದಾಗ ನಮ್ಮ ರಸ್ತೆ ಭಾಳ ದೇಶದಲ್ಲೇ ನಂಬರ್ 1 ಪ್ರಗತಿ ಅಂತ ಒಯ್ಯಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ಈ 5 ವರ್ಷಗಳಲ್ಲಿ ಹಿಂದಿನ ಸರ್ಕಾರ ಯಾವುದೇ ಒಂದೇ ಅಲ್ಲ, PWD ಎಲ್ಲ ಬೇರೆ ಯಾವುದೇ ನಮ್ಮ ಯೋಜನೆಗಳನ್ನ ಅದನ್ನೇ ಪೂರ್ಣ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಮತ್ತೆ ನಮ್ಮ ಮೇಲೆ ಹೆಚ್ಚು ಭಾರ ಇದೆ. ಅದನ್ನು ನಮ್ಮ ಆರ್ಥಿಕ ಸ್ಥಿತಿಗತಿಯಲ್ಲಿ ಅಭಿವೃದ್ಧಿಪಡಿಸಬೇಕಾಗಿದೆ. ಸೊ ಹೀಗಾಗಿ ಖಂಡಿತವಾಗಿ ಏನು 13ರಿಂದ 18ರಲ್ಲಿ ನಿಮ್ಮ ಇದ್ದಂಥ ರಸ್ತೆಗಳನ್ನು ಖಂಡಿತವಾಗಿ 5 ವರ್ಷಗಳ ಅವಧಿಯಲ್ಲಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಅಷ್ಟು ಮಾತ್ರ ಭರವಸೆನ ಕೊಡುತ್ತಾ. ಮುಂಚೆ ಯಾವುದು ಗತವೈಭವ ನಮ್ಮ ಮಾದೇವಪ್ಪರ ಕಾಲದಲ್ಲಿ ಇತ್ತು, ಖಂಡಿತವಾಗಿ ಅದನ್ನು ನಿಮಗೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಈಗ ತಾವು ಹೇಳಿದ್ರಿ ಈ ರಸ್ತೆಯಲ್ಲಿ 3 ಕಿಲೋಮೀಟರ್ ಎಲ್ಲ ಕಟ್ಟಿದೆ ಅಂತ, ಇವತ್ತು ತಿಂಗಳಲ್ಲೇ ಅದನ್ನು ಖಂಡಿತವಾಗಿ ಮಂಜೂರು ಮಾಡಿ ಕೊಡ್ತೀವಿ. ಅದು ಬಿಟ್ಟು ಇನ್ನೂ 3-4 ರಸ್ತೆ ಅಂತ ತಾವು ಹೇಳಿದರೆ ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ವಿ. ಖಂಡಿತವಾಗಿ ಈ 1 ವರ್ಷ ನಮಗೆ ಸಮಸ್ಯೆ ಆಗೋದು, ಮುಂದಿನ ವರ್ಷದಿಂದ ಖಂಡಿತವಾಗಿ ನಮ್ಮ ಡೆವಲಪ್ಮೆಂಟ್ ವೇಗ ಸ್ಪೀಡ್ ಖಂಡಿತವಾಗಿ
ಆಗ್ತೈತೆ ಅನ್ನೋ ಮಾತು ಹೇಳ್ತಾ ಭಾಳಷ್ಟು ಜನ ಹೇಳ್ತಾರೆ ಈ ಸರ್ಕಾರ ಗ್ಯಾರಂಟಿಗೆ ದುಡ್ಡು ಕೊಡೋದ್ರಿಂದ ಅಭಿವೃದ್ಧಿ ಕೂಟಿಕೊಂಡಿಲ್ಲ, ಗ್ಯಾರಂಟಿನಿಂದ ನಮ್ಮ ಅಭಿವೃದ್ಧಿ ಕೂಟಿಕೊಂಡಿಲ್ಲ, ಎಕ್ಸೆಸ್ ಸ್ಯಾಂಕ್ಷನ್ ಮಾಡೋದ್ರಿಂದ ನಾವು ಅಭಿವೃದ್ಧಿ ಕುಂಠಿತವಾಗಿದೆ. ಯಾಕಂದ್ರೆ ನಮ್ಮ ಬಜೆಟ್ ಇರೋದು 2,000, ಅವರು 6,000 ಖರ್ಚು ಮಾಡಿದ್ದಾರೆ. ಇನ್ನು 4,000ಗೆ ನಮಗೆ ದುಡ್ಡಿಲ್ಲ. 12,000 ಕೊಡೋದು ನಮ್ಗೆ 2,000 ಕೋಟಿ ಅಷ್ಟೇ ಕೊಡ್ತಾರೆ ಎಲ್ಲ ಇಲಾಖೆ. ಅದು ಸಮಾಜ ಕಲ್ಯಾಣ ಸೇಮು, PRD ಸೇಮು. ನಮ್ಮ ಇಲಾಖೆ ನೀರಾವರಿ ಸಮಸ್ಯೆ ಆಗಿದ್ದಂದರೆ ನನಗೆ ಕೊಡೋದು 2,000 ಕೋಟಿ ವರ್ಷಕ್ಕೆ ಕೊಟ್ಟರೆ 6,000 ಕೋಟಿ ಈಗಾಗಲೇ ಬಿಲ್ಲನ್ನು ಹಿಂದಿನ ಸರ್ಕಾರ ನಮ್ಮ ಮುಂದೆ ಇಟ್ಟಿದೆ. ಹೀಗಾಗಿ ನಮ್ಗೆ ಹೊಸ ಕಾಮಗಾರಿ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ. ಭಾಳಷ್ಟು ಜನ ಗ್ಯಾರಂಟಿಗೆ ದುಡ್ಡು ಹೋಯಿತು ಅಭಿವೃದ್ಧಿಯನ್ನು ಕೆಲವು ಕಡೆ ಅಪಪ್ರಚಾರ ಆಗ್ತಾಯಿದೆ, ಕೆಲವು ತಿಳಿದೇ ಇರೋದಕ್ಕೆ ಕೂಡ ಇದಾಗ್ತಾ ಇದೆ. ಸರ್ಕಾರದಲ್ಲಿ ಮಿನಿಮಮ್ ಮಾಡಲಿಕ್ಕೆ ಹಣ ಖಂಡಿತವಾಗಿ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಇದು ಮುಂದಿನ ವರ್ಷದಲ್ಲೇ ಖಂಡಿತವಾಗಿ ನಮಗೆಲ್ಲ ಸರಿಯಾದ ದಾರಿಯಲ್ಲಿ ಹಿಂದಿನ 13 ಸರ್ಕಾರ ಇತ್ತು, ಸಿದ್ದರಾಮಯ್ಯ ಸರ್ಕಾರ, ಅದೇ ಮಾದರಿಯಲ್ಲಿ ಅಭಿವೃದ್ಧಿಯನ್ನು ಖಂಡಿತವಾಗಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ಬಹುಶಃ ಇವತ್ತು ನನಗೆ ಹುಷಾರಿಲ್ಲದೆ ಇವತ್ತು ಬರದೇ ಇರುವಂಥ ನಿರ್ಮಾಣ ಆಗಿತ್ತು. ಆದರೆ ಫಸ್ಟ್ ಟೈಮ್ ನಾನು ಇಂಡಿಗೆ ಬರಬೇಕಾಗಿತ್ತು ಮತ್ತು ಸೂಕ್ಷ್ಮ ಶಾಸಕರು ಅವರು, ಹೀಗಾಗಿ ಬರಲೇಬೇಕಾಗಿತ್ತು. ನನಗೆ ಜ್ವರ ಕೆಮ್ಮಿದ್ರು ಕೂಡ ಅವ್ರ ಕಾರ್ಯಕ್ರಮಕ್ಕೆ ಬರಲೇಬೇಕಂತ ಇವತ್ತು ಬಂದಿದ್ದೇನೆ. ಅದಕ್ಕಾಗಿ ತಮ್ಮೆಲ್ಲ ಭಾಗ ಅವರ ಅವಧಿಯಲ್ಲಿ ಹೆಚ್ಚು ಪ್ರಗತಿ ಹೊಂದಲಿ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಕೇವಲ ಪ್ರತಿಮೆಯಾಗಿ ಉಳಿಬಾರ್ದು. ಅವರ ಹೋರಾಟ, ಅವರ ತ್ಯಾಗ, ಅವ್ರು ಮಾಡಿರುವಂಥ ನಮಗೆ ಸಂವಿಧಾನದ ಕೊಡುಗೆಯನ್ನು ಕೂಡ ಅದು ಪ್ರತಿ ದಿವಸ ಸಾರಬೇಕು ನಮಗೆ. ಅಲ್ಲಿ ಹೋಗೋರೆಲ್ಲ ಹತ್ರ ನೆರಳಿನಲ್ಲಿ 70 ವರ್ಷಗಳ ಸ್ವತಂತ್ರ ನಂತರ ಸ್ವತಂತ್ರ ಪೂರ್ವದಲ್ಲಿ ಅವರು ಮಾಡುವಂಥ ಕೆಲಸವನ್ನು ಆ ಪ್ರತಿಮೆ ದಿವಸ ನಮಗೆ ಹೆಜ್ಜೆ ಕೂಡ ನಮಗೆ ದಾರಿದೀಪ ಆಗಬೇಕು ಅನ್ನೋದನ್ನು ತಾವೆಲ್ಲ ಮರಿಬಾರ್ದು. ಯಾಕಂದರೆ ಅವ್ರಿಗೆ ಸಂವಿಧಾನ ಕೊಡದೆ ಹೋಗಿದ್ರೆ ಬಹುಶಃ ನಾವೆಲ್ಲ ಇವತ್ತು ಇನ್ಕ್ಲೂಡಿಂಗ್ ಯಶವಂತರಾವ್ ಗೌಡ ಪಾಟೀಲ್ ಕೂಡ ಇವತ್ತು ಸ್ಟೇಜ್ ಮೇಲೆ ಯಾರು ಕೂಡಲಿಕ್ಕೆ ನಮಗೆ ಸ್ವತಂತ್ರವಾಗಿ ಅಧಿಕಾರ ಇರ್ತಿರಲಿಲ್ಲ. ಆ ಸಂವಿಧಾನದಿಂದಲೇ ನಾವು ಇವತ್ತು ಭಾಷಣ ಮಾಡ್ತಾ ಇದ್ದೀವಿ. ಆರ್ಥಿಕ ಸ್ಥಿತಿಯನ್ನು ಹೊಂದಿದ್ದೇವೆ. ಸಾಮಾಜಿಕ, ಶೈಕ್ಷಣಿಕವಾಗಿ, ರಾಜಕೀಯ ಶಕ್ತಿಯನ್ನು ಪಡಲಿಕ್ಕೆ ಸಾಧ್ಯ ಆಗಿದೆ. ಅಂಬೇಡ್ಕರ್ ಅವರ ಸಂವಿಧಾನ ಯಾವುದೇ ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ ಸೀಮಿತವಾಗಿಲ್ಲ, ಇಡೀ ಮಾನವ ಕುಲಕ್ಕೆ ಸೀಮಿತವಾಗಿರುವಂಥ ಸಂವಿಧಾನ. ಹೀಗಾಗಿ ಎಲ್ಲೇ ಪ್ರತಿಮೆ ಇದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತ್ಯಾಗ ಬಲಿದಾನವನ್ನು ನಾವು ಸ್ಮರಣೆ ಮಾಡಿದಾಗ ಮಾತ್ರ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಖಂಡಿತವಾಗಿ ಸಾರ್ಥಕ ಆಗುತ್ತೆ ಅನ್ನೋ ಮಾತನ್ನು ಹೇಳುತ್ತಾ, ಮತ್ತೊಂದು ಸಾರಿ ಅವಕಾಶ ಸಿಕ್ಕಾಗ ಖಂಡಿತವಾಗಿ ಬೇರೆ ವಿಷಯಗಳನ್ನು ಹಂಚ್ಕೊಳ್ತೀನಿ. ಸಮಯ ಭಾಳ ಆಗಿದೆ. ತಮ್ಮೆಲ್ಲರ ಪ್ರೀತಿ, ಶಾಸಕರ ಪ್ರೀತಿಗೆ ಈ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ಭಾಗವಹಿಸಿದರೆ ನಮ್ಮ ಸರ್ಕಾರ ಖಂಡಿತವಾಗಿ 13ರಿಂದ 18ರ ಮೆರುಗಣ್ಣ ಬರ್ತಿರ್ತದೆ ಅಂತೇಳಿ ನನ್ನ ಮಾತು ಮುಗಿಸಲು ನಮಸ್ಕಾರ. ಜೈ ಭೀಮ್. ನಾವು ನಾಡಿನ ಬಂತೇಜಿಯವರಿಗೆ ಗೌರವಪೂರ್ವಕವಾಗಿ ನಮಿಸುತ್ತಾ, ಇಂಡಿ ಕ್ಷೇತ್ರದ ಒಳಗುಣಕಿ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗ್ರಾಮದಲ್ಲಿ ಇಂದು ಅದ್ಧೂರಿಯಾದಂಥ ಕಾರ್ಯಕ್ರಮ, ಖಾಸಗಿ ಮತ್ತು ಸರ್ಕಾರದ ಕಾರ್ಯಕ್ರಮ. ಈ ಎರಡೂ ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ಪ್ರೀತಿಯ, ನೆಚ್ಚಿನ, ಸರಳ ಸಜ್ಜನಿಕೆಯ ಶಾಸಕರಾದಂಥ, ವಿಚಾರವಂತರಾದಂಥ, ಆತ್ಮೀಯರಾದಂಥ ಸನ್ಮಾನ್ಯ ಯಶವಂತರಾಯ್ ಗೌಡ ಅವರೇ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮುಖಾಂತರ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂಥ ನಮ್ಮ ಆತ್ಮೀಯ ಸಹೋದರರು, ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಸಚಿವರಾದಂಥ, ವಿಚಾರವಂತರಾದಂಥ, ಸರಳ ಸಜ್ಜನಿಕೆಯ ಹೆಸರಿಗೆ ಪಾತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕರಾದಂಥ ವಿಠ್ಠಲ್ ಕಟಕದೊಡ್ರವರೇ, ಮಾಜಿ ಶಾಸಕರಾದಂಥ ಪ್ರೊಫೆಸರ್ ರಾಜು ಅಲಗೂರವರೇ, ಸನ್ಮಾನ್ಯ MR ಪಾಟೀಲ್, ನಮ್ಮ ಹಿರಿಯ ಸ್ನೇಹಿತರಾದಂಥ MR ಪಾಟೀಲ್ರವರೇ, ಮಹಿಳಾ ಮುಖಂಡರುಗಳೇ,
ವೇದಿಕೆ ಮೇಲೆ ಇರ್ತಕ್ಕಂಥ ಅಸಂಖ್ಯಾತ ಕನಿಷ್ಠ 50 ಹೆಸರಾದರೂ ಹೇಳಬೇಕು ಅಂತ ಅತಿರಥ ಮಹಾರಥ ಗಣ್ಯರಿದ್ದೀರಿ, ಸಂಘಟನೆಯ ಮುಖಂಡರಿದ್ದೀರಿ. ಎಲ್ಲ ಹಿರಿಯ ನಾಯಕರಿಗೆ, ಸಂಘಟನೆಯ ಗೆಳೆಯರಿಗೆ ಮತ್ತು ಕೆಳಗಡೆ ಆಸೀನರಾದಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರಿಗೆ, ಪತ್ರಿಕಾ ಮತ್ತು ಮಾಧ್ಯಮ ಗೆಳೆಯರಿಗೆ ವಿನಯಪೂರ್ವಕವಾಗಿ ನಮಿಸುತ್ತಾ, ಇಂದು 2 ಪ್ರಮುಖವಾದಂಥ ವಿಷಯಗಳು. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಅನಾವರಣ, ಇನ್ನೊಂದು ಅಂಬೇಡ್ಕರ್ ಸಂಘದ ಉದ್ಘಾಟನೆ. ಇವೆರಡರ ಜೊತೆಗೆ ಸಂತ ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವಿಕೆ, ಸರ್ಕಾರದ 6,658 ಕೋಟಿ ಯೋಜನೆಗಳಿಗೆ ವಿದ್ಯುಕ್ತವಾಗಿ ಶಂಕುಸ್ಥಾಪನೆ. ಇಲ್ಲ 658 ಕೋಟಿ, 6,658 ಬರೆದುಬಿಟ್ಟಿದ್ದಾರೆ ಇಲ್ಲಿ. 658 ಕೋಟಿ ಕಾರ್ಯಕ್ರಮಗಳು ಇಂಡಿ ಕ್ಷೇತ್ರಕ್ಕೆ. ಅದನ್ನು ಯಶವಂತರಾಯಗೌಡರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಶುಗರ್ ಫ್ಯಾಕ್ಟ್ರಿ, ಕುಡಿಯ ನೀರು, ರಸ್ತೆಗಳು, ಶಾಲಾ ಕಾಲೇಜುಗಳು, ಇನ್ನೇನು ಹೇಳಿದ್ರಿ? ಅದೇ ಅಷ್ಟೇ ಶಾಲಾ ಕಟ್ಟಡ ಅವೇ ಅಲ್ವಾ? ಪವರ್, ನಿಂಬೆ ಅಭಿವೃದ್ಧಿ ಮಂಡಳಿ, ತೊಗರಿ ಅಭಿವೃದ್ಧಿ ಮಂಡಳಿ, ಇವೆಲ್ಲವೂ ತಡಿ ಆಮೇಲೆ ಬರ್ತಿದ್ದೀನಿ ನಾನು. ಯಶವಂತರಾಯಗೌಡರು MLA ಆಗೇ ಇದ್ದಾಗ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇದ್ದಾಗ ನಡೆದಂಥ ಅಭಿವೃದ್ಧಿಗಳು. ಕರೆಕ್ಟ್ ಇಲ್ವಾ? ಇಲ್ಲ ರಾಂಗ್ ಇದ್ರೆ ರಾಂಗ್ ಅಂತ ಹೇಳ್ಬಿಡಿ ಯಾರಾದ್ರು. ಇಟ್ಸ್ ಓಕೆ. 2008 ಇಸ್ವಿನಲ್ಲಿ ನಾನು ಯಶವಂತರಾಯಗೌಡರು ಚುನಾವಣೆ ಕ್ಯಾನ್ವಸ್ ಬಂದಿದ್ದೆ ಒಂದು ಹಳ್ಳಿಗೆ, ಮತ್ತು ಕೂಡ್ಗಿಗೆ. ನೀನಿದ್ದಲ್ವಾ? ನಿನ್ನಿಂದೆ ಬಂದಿದ್ದು ನಾನು, ಅಲ್ಲಿಗೆ ಬಂದಿದ್ದೆ. ಯಶವಂತರಾಯಗೌಡರು ಅಂದರೆ ಎಲ್ಲ ಜನರನ್ನು ಪ್ರೀತಿಸುವಂಥ ಒಬ್ಬ ಮಾನವೀಯ ಮೈಲಿರ್ತಕ್ಕಂಥ ಸಾರ್ವಜನಿಕ ವ್ಯಕ್ತಿ. ಸಾರ್ವಜನಿಕ ಜೀವನ ಅಂದರೆ ಜನರ ಸೇವೆಗಾಗಿಯೇ ಮೀಸಲಾಗಿರ್ತಕ್ಕಂಥ ಒಂದು ಅಪೂರ್ವವಾದಂಥ ಒಂದು ವ್ಯಕ್ತಿತ್ವ. ಪಬ್ಲಿಕ್ ಲೈಫ್ ಅಂದರೆ ಹೋಗ್ರಿ, ನಿದ್ದೆ ಬರ್ತಾ ಇದೆ, ನನ್ನ ಹೆಂಡತಿ ಮಕ್ಕಳು ನೋಡಬೇಕು, ನಮ್ಮ ಮನೆ ಕಟ್ಟಬೇಕು, ನೀನು ಬಂದು ಕಾಟ ಕೊಡಬೇಡ, ಇದಕ್ಕೆಲ್ಲ ಮೀಸಲಾಗಿರೋದು. ಅದು ಆ ಥರ ಇದ್ದರೆ ಬಿಟ್ಬಿಟ್ಟು ಅವ್ರು ಅದನ್ನೇ ಕೆಲಸ ಮಾಡಿ. ಸಾರ್ವಜನಿಕ ಕ್ಷೇತ್ರ ಇರೋದು ಸಾರ್ವಜನಿಕ ಹಿತ ಕಾಪಾಡೋದಕ್ಕೇ. ಆ ಥರದ ಸೇವೆ ಮಾಡ್ತಕ್ಕಂಥವ್ರು ಯಶವಂತಗೌಡರು. ನಾನು ನೋಡ್ದಂಗೆ ತಿಳಿದಂಗೆ. ಮತ್ತು ಯಶವಂತಗೌಡರು ಅಂದರೆ ಒಂದು ಧರ್ಮಕ್ಕೋ ಒಂದು ಜಾತಿಗೋ ಸೀಮಿತವಾಗಿರೋ ವ್ಯಕ್ತಿ ಅಲ್ಲ. ಈ ಲವ್ಸ್ ಎವ್ರಿ ಒನ್, ಎಲ್ಲರನ್ನೂ ಪ್ರೀತಿಸ್ತಾರೆ, ಎಲ್ಲರನ್ನ ಒಟ್ಟಾಗಿ ತಗೊಂಡು ಹೋಗ್ತಾರೆ. ಇಲ್ಲದೇ ಇದ್ರೆ ಈ ಭೀಮಾ ನದಿ ತೀರದಲ್ಲಿ ಬರೀ ಕೆಂಪು ನೀರೇ ಹರಿತಿತ್ತು, ಬಿಳಿ ನೀರು ಹೆಂಗೆ ಬರ್ತಾಯಿತ್ತು ಈ ಕಡೆಗೆ? ಬರ್ತಾಯ್ತಾ? ಯಶವಂತಗೌಡರು ಕಲಸೋಗಿರೋ ನೀರನ್ನೆಲ್ಲ, ಕದಡಿರೋ ನೀರನ್ನೆಲ್ಲ ತಿಳಿ ಮಾಡಿ ಶುದ್ಧ ನೀರು ಹರಿಬೇಕು ಈ ಕಡೆಗೆ. ಆ ಥರದ ನಾಯಕತ್ವನ ಕೊಡ್ತಾ ಇದ್ದಾರೆ. ನಿಮಗೆಲ್ಲ ಅರ್ಥ ಆಯ್ತಲ್ಲ? ದೊಡ್ಡ ದೊಡ್ಡ ಆನೆ ಪಟಾಕಿಗಳ ಶಬ್ದ ಬರ್ತಿತ್ತು ಆ ಕಡೆ. ಅವಾಗ ಭೀಮಾ ನದಿ ದಡದ ಸುತ್ತಲೂ ಮಲಣ್ಣ ನೋಡಿ, ನಮ್ಮ ಚಾಯ್ಗಳು ವಕೀಲಿಲ್ವಾ ಇದ್ದಾರೆ, SM ಪಾಟೀಲ್ ಇಲ್ಲ, ನಾವೆಲ್ಲ 100 ಸಭೆಗಳು ಮಾಡ್ತಾ ಇದ್ವಿ ಇಲ್ಲಿ. ಇಂಡಿಯಿಂದ ಹಿಡಿದು ಬಿಜಾಪುರದ ಎಲ್ಲ ಕಡೆ. ನಮ್ಮ ರಾಜು ಅಲ್ಗೂರು, ನಮ್ಮ ಯಜಮಾನರದಲ್ಲ ಹಿರಿಯ ಮುಖಂಡರು, ಕೊಟ್ಟಭಾಗಿಯವರು, ಚಕ್ರವರ್ತಿ, ನಮ್ಮ ಇವರು ಕಾಂತನಾಯ್ಕರು ಓಡಾಡ್ತಾ ಇದ್ದಾರೆ ಈಗ ಎಲ್ಲ ಕಡೆ. ಈ ಥರ ಅನೇಕ ಜನ ಮುಖಂಡರು. ಏನು ಬೇಡದೆ ಬೇರೆ ಬಿಟ್ಬಿಟ್ರೆ ಸೈಡ್ ತಿಳ್ಕೊಂಡ್ಬಿಟ್ಟಿದ್ರಿ. ಬಿಜಾಪುರ ಅಂದರೆ ಒಂದು ಚರಿತ್ರೆ ಇರ್ತಕ್ಕಂಥ ಜಿಲ್ಲೆ. ಚರಿತ್ರೆ ಎಂಥದ್ದು? ಹೋರಾಟ. ಹೋರಾಟದಿಂದ ಏನು ಬರುತ್ತೆ? ವ್ಯಕ್ತಿತ್ವ ಬರುತ್ತೆ. ವ್ಯಕ್ತಿತ್ವದ ಏನಾಗುತ್ತೆ?
ನೈತಿಕತೆ ಬರುತ್ತೆ. ಇವೆಲ್ಲವೂ ಸೇರಿಸಿ ಒಂದು ಚರಿತ್ರೆ ನಿರ್ಮಾಣ ಆಗುತ್ತೆ. ಆ ಚರಿತ್ರೆ ಜನಜೀವನವನ್ನು ಸುಧಾರಣೆ ಮಾಡಲಿಕ್ಕೆ, ಜನರನ್ನು ರಕ್ಷಣೆ ಮಾಡೋದಕ್ಕೆ, ಅಭಿವೃದ್ಧಿ ಆಗಲಿಕ್ಕೆ, ಸಾಮರಸ್ಯವನ್ನು ಕಾಣಲಿಕ್ಕೆ, ಸೋದರತ್ವ ಸಮಾಜ ಕಟ್ಟೋದಕ್ಕೆ ಅಂಥ ಚರಿತ್ರೆಯಲ್ಲಿರ್ತಕ್ಕಂಥ ಮಹಾನ್ ಜಿಲ್ಲೆ ಬಸವಣ್ಣನ ಜಿಲ್ಲೆ ಇದು. ಬಸವಣ್ಣ ಅಂದರೆ ಪ್ರಜಾಪ್ರಭುತ್ವವಾದ. ಪ್ರಜಾಪ್ರಭುತ್ವ ಅಂದರೆ ಜನರಿಗಾಗೇ ಮೀಸಲಾಗಿರ್ತಕ್ಕಂಥ ಆಡಳಿತದ ವ್ಯವಸ್ಥೆ. ಎಂಥ ಆಡಳಿತದ ವ್ಯವಸ್ಥೆ? ಬಲಾಢ್ಯರಿಂದ ಬಲಹೀನರನ್ನ ರಕ್ಷಣೆ ಮಾಡುವಂಥ ಬಲವಾದ ಆಡಳಿತದ ವ್ಯವಸ್ಥೆ. ಕೋಮುವಾದದಿಂದ, ಮೂಢನಂಬಿಕೆಯಿಂದ, ಬಲಾಢ್ಯರಿಂದ ಬಲಹೀನರನ್ನು ರಕ್ಷಣೆ ಮಾಡಲಿಕ್ಕೆ ಇರುವಂಥ ಒಂದು ಪ್ರಜಾಪ್ರಭುತ್ವ ಅನುಭವ ಮಂಟಪ. ಬುದ್ಧನನ್ನು ಯಾಕೆ ಶ್ರೇಷ್ಠವಿ ಅಂದರೆ 2500 ವರ್ಷಗಳ ಹಿಂದೆ ಬೌದ್ಧ ಭಿಕ್ಕುಗಳು ಪ್ರಜಾಪ್ರಭುತ್ವದ ವೇದಿಕೆಯಲ್ಲಿ ಚರ್ಚೆ ಮಾಡ್ತಾ ಇದ್ರು. ಭಾರತ ದೇಶ ಬುದ್ಧನ ಕಾಲದಲ್ಲೇ ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಪಂಚಕ್ಕೆ ಪ್ರಜಾಪ್ರಭುತ್ವ ವೇದಿಕೆಯನ್ನು ಅನುಭವ ಮಂಟಪದ ಮೂಲಕ ಪಾರ್ಲಿಮೆಂಟನ್ನು ಸೃಷ್ಟಿ ಮಾಡಿದಂಥ 12ನೇ ಶತಮಾನದ ಸಂತ ಸುಧಾರಕ ಬಸವಣ್ಣ ಅಂತ ನಾಡು. ಆ ನಾಡಿನಲ್ಲಿ ಸಿದ್ದೇಶ್ವರ ಸ್ವಾಮಿಯವರ ಪಾದ ಸ್ಪರ್ಶ ಆದಮೇಲೆ ಅವರ ಅಂತಿಮ ದಿನಗಳಲ್ಲಿ ಏನು ಸಂದೇಶ ಕೊಟ್ಟಿದ್ದಾರೆ? ಹೊಗಳಬೇಡಿ, ಮೂಢನಂಬಿಕೆ ಇಟ್ಕೋಬೇಡಿ, ಜನ್ಮ ಪುನರ್ಜನ್ಮ ಏನೂ ಇಲ್ಲ, ಸ್ವರ್ಗ ನರಕಗಳೇನೂ ಇಲ್ಲ, ಎಲ್ಲ ಇಲ್ಲೇ ಇದ್ದಾವೆ. ಎಂತೆಂಥ ಸಂದೇಶ ಕೊಟ್ಟಿದ್ದಾರೆ. ನಾನೆಲ್ಲ ಯೂಟ್ಯೂಬಲ್ಲಿ ಓದಿದೆ. ನಾನು ಒಂದು 2-3 ಸಾರಿ ನಮ್ಮ ಮೈಸೂರಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಜೊತೆಯಲ್ಲಿ ನಾನು ನಮ್ಮ ಮುಖ್ಯಮಂತ್ರಿಗಳು ಸೇರಿದ್ವಿ. ಅವರ ಸಂದೇಶನ ನಾವೆಲ್ಲ ಅರ್ಥ ಮಾಡ್ಕೊಂಡ್ರೆ ನಾವು ಯಾಕೆ ದ್ವೇಷ ಮಾಡ್ತೀವಿ? ನಮ್ಗೆ ಯಾಕೆ ದುರಾಸೆ ಬರುತ್ತೆ? ಅವ್ರ ಶರ್ಟಲ್ಲಿ ಪಾಕೆಟೇ ಇರಲಿಲ್ವಲ್ಲ, ನೋ ಪಾಕೆಟ್ ಇನ್ ಶರ್ಟ್ ಅಲ್ವಾ? ಯಾರಾದ್ರೂ ಏರ್ ಕೊಟ್ರೆ ಇಲ್ಲಿ ಇಟ್ಕೊಳ್ಳೋಕೆ ಜಾಗನೇ ಇರಲ್ಲ, ಹಿಂಗಂತ ಇದ್ರು. You understood the simplicity, the message of life. ನಮಗೆಲ್ಲ ಅರ್ಥ ಮಾಡ್ಕೋಬೇಕು. ಯಶವಂತಗೌಡರು 224 MLAಗಳಲ್ಲಿ ಮಾದರಿ ಆಗಿರ್ತಕ್ಕಂಥ ಶಾಸಕರು. ಎಂದು ಒಂದು ಪತ್ರವನ್ನು ತನ್ನ ಸ್ವಂತ ಹಿತಕ್ಕೆ ಯಾರಿಗೂ ನೀಡಿದವರಲ್ಲ. ಜನತೆ, ಅಭಿವೃದ್ಧಿ, ಮೂಲಸೌಕರ್ಯಗಳು ಇದನ್ನು ಹೊರತುಪಡಿಸಿ ಮುಖ್ಯಮಂತ್ರಿ ಆದಿಯಿಂದ ಹಿಡಿದು ನನ್ನವರಿಗೆ, ಸತೀಶ್ವರಿಗೆ ಯಾರಿಗೂ ಒಂದು ಪತ್ರ ಕೊಟ್ಟವರಲ್ಲ. ನನಗೆ ಅಧಿಕಾರ ಕೊಡಿ ಅಂತಲೂ ಕೇಳಿದವರಲ್ಲ. ಎಂಥ ಒಬ್ಬ ಒಳ್ಳೆ ಶಾಸಕರು ಇಲ್ಲಿ ಆಯ್ಕೆ ಆಗಿದ್ದಾರೆ. ಹುಲಿ ಬುದ್ಧನ ಥರ, ಬಸವಣ್ಣ ಥರ, ಅಂಬೇಡ್ಕರ್ ಅಂತ ಇಲ್ಲಪ್ಪ. ಹುಲಿ ಅಂದ್ರೆ ಓಡಿಸ್ಕೊಂಡು ಹೊಟ್ಟಬಿಡುತ್ತೆ ಎಲ್ಲರನ್ನು. ಮುಂದೆ ಇರೋ ಎಲ್ಲರನ್ನ ಪ್ರೀತಿಸ್ತಾರೆ, ಎಲ್ಲರನ್ನ ಬಾಚಿ ತಪ್ಪಿಕೊಳ್ತಾರೆ. ಹುಲಿ ಅಂದ್ರೆ ಗರ್ಜಿಸ್ಬೇಕು ಜನಗಳ ಪರವಾಗಿ ಅಷ್ಟೇ. ನಾವು ಆ ಹುಲಿ ಬೇರೆ, ಹುಲಿದು ಇದಾಕೊಂಡಿದ್ರಲ್ಲ ಅದು ಬೇರೆ, ಸಾಕಿರಾಕಳು ಬೇರೆ, ಆ ಗಿರಾಕಿಗಳೇ ಬೇರೆ, ನಮ್ಮ ಯಶವಂತಗೌಡ್ರೆ ಬೇರೆ. ಅಂದರೆ ಇಂಡಿ ಒಂದು ಹಿಂದುಳಿದಿರೋ ತಾಲೂಕು. ಯಾವುದೇ ಕಾರಣಕ್ಕೆ ಯಶವಂತಗೌಡ್ರಂಥ ಸಜ್ಜನ ರಾಜಕಾರಣಿಗಳು ನಾನು ರಿಟೈರ್ಡ್ ಆಗ್ತೀನಿ ಅಂತ ಹೇಳ್ಬಾರ್ದು. ಕಾಯ್ಕೊಂಡಿರ್ತಾರೆ, ಸಿಕ್ಕ ಪಕ್ಕದ ಜಾಗನೆಲ್ಲ ದೋಚ್ಕೊಬಿಡೋರು ಅಂಥವ್ರು ಬಂದ್ಬಿಡ್ತಾರೆ. ಹುಷಾರು. ಸರ್ಕಾರದ ಜಮೀನು ಇದೆಯಾ, ಜಗಳ ಆಗಿದೆಯಾ, ಡಿಸ್ಪ್ಯೂಟ್ ಇದೆಯಾ, ತಗೊಂಡ್ಬಿಡೋರು ಕಾಯ್ತಾ ಇರ್ತಾರೆ. ಹುಷಾರು. ನೀವು ಪ್ರಜಾರಕ್ಷಕರು. ಒತ್ತಾಯ ಹಾಕೋಣ, ಇಂಡಿಗೆ ಏನಾಗಬೇಕು, ಜಿಲ್ಲೆ ಆಗಬೇಕು, ಇಂಡಿಗೆ ಸವಲತ್ತು ಬೇಕು. ವಿಲ್ ಪ್ರೆಷರೈಸ್ ದಿ ಗವರ್ಮೆಂಟ್. ವೈ ಯು ವಾಂಟ್ ಟು ರಿಟೈರ್? ಇಂಥ ಗುಣಾತ್ಮಕವಾದಂಥ ರಾಜಕೀಯ ನಾಯಕತ್ವ ಬೇಕಲ್ಲ. ಇತ್ತೀಚೆಗೆ ರಾಜಕೀಯಕ್ಕೆ ಬರೋರೆಲ್ಲ ಸಿಕ್ಕಾಪಟ್ಟೆ ಮಸಲ್ ಪವರ್ ಇರ್ತದೆ. ನೀವು ಯಾರು ಹತ್ರಕ್ಕೆ ಹೋಗೋಕ್ಕಾಗಲ್ಲ. ಅಲ್ಲಿಂದ ಎಷ್ಟು ಬಿಡ್ತಾರೆ ನಿಮಗೆ. ಅಂಥವ್ರು ಬರ್ತಾ ಇದ್ದಾರೆ. ಜನರನ್ನು ಪ್ರೀತಿಸಬೇಕು, ಅವ್ರ ಅಭಿಪ್ರಾಯ ಕೇಳಬೇಕು, ಅವ್ರ ಸಮಸ್ಯೆಗೆ ಸ್ಪಂದಿಸಬೇಕು, ಪರಿಹಾರಕ್ಕೆ ಮಾರ್ಗ ಎಲ್ಲಿದೆ ಅಂತ ಹುಡುಕಬೇಕು. ಆ ಥರ ಶಾಸಕರು, ಆ ಥರ ರಾಜಕಾರಣ ಬೇಕು.
ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಸಂಸ್ಥೆ ಯಾಕೆ ನೆನೆಸ್ಕೊಳ್ಳುತ್ತೆ? 100 ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ಮಾಡಿದ್ರು. ಅಲ್ಲಿ ಏನು ಹೇಳಿದ್ರು ಹೊರಡ್ಬಿಟ್ಟು, ಯಾವ ನಾಯಕನಿಗೂ ವಿಶ್ವಸಂಸ್ಥೆ 100 ದೇಶ ಸೇರಿ ಆಚರಣೆ ಮಾಡೇ ಇಲ್ಲ. ಏನು ಹೇಳಿದ್ರು ಅವ್ರಿಗೆ ಅವ್ರ ಆಚರಣೆ? ವಿ ಹ್ಯಾವ್ ಟು ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ. ವಿ ಹ್ಯಾವ್ ಟು ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ ಅಂಡ್ ಟು ಮಾರ್ ಅಯೆಡ್ ಟು ಅಚೀವ್ ದಿ ಗೋಲ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್. ನಮ್ಮ ಪಾಟೀಲ್ಗೆ ಅರ್ಥ ಆಗುತ್ತೆ. ನಮ್ಮ ಬಿ ಪಾಟೀಲ್ ಇದ್ದಾರೆ, ಈ ಸ್ಪೀಕ್ಸ್ ಗುಡ್ ಇಂಗ್ಲೀಷ್. ನಮ್ಮ ಪಾಟೀಲ್ರು ಬೇರೆಯವರು ಮಾತಾಡಿದ್ರೆ, ನಾವು ಅಸಮಾನತೆಯ ಸಮಾಜವನ್ನು ನಿರ್ಮೂಲನೆ ಮಾಡಿ ಸಮಾಜವನ್ನು ಕಟ್ಟಿ ಸರ್ವಾಂಗೀಣಿ ಅಭಿವೃದ್ಧಿಯ ಗೋಲಿನ ಕಡೆಗೆ ನಮ್ಮ ಹೆಜ್ಜೆ ಇಡಬೇಕು. ಹೇಳಿದವರು ಯಾರು? ವಿಶ್ವಸಂಸ್ಥೆಯವರು. ಹೇಳ್ಕೊಟ್ಟಿರೋರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಥರ ಹೇಳಕ್ಕೆ ಏನಿದೆ? ಅವ್ರ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ, ಸಮಾನ ಅವಕಾಶ ಕೊಟ್ಟಿದ್ದಾರೆ. ಏನು ಶೆಡ್ಯೂಲ್ ಕಾಸ್ಟ್ ಒಬ್ಬರಿಗೆ ಮೀಸಲಾತಿ ಕೊಟ್ಟೋಗಿದ್ದಾರಾ? ಒಬ್ಬೊಬ್ಬ ಏನು ಹೇಳಿದ್ರು ಭಾರತಕ್ಕೆ ಬಂದು, ಅದು ಪಾರ್ಲಿಮೆಂಟ್ 2 ಉದ್ದೇಶಿ, ಎಲ್ಲ 700ಕ್ಕೂ ಹೆಚ್ಚು ಜನ ಪಾರ್ಲಿಮೆಂಟ್ ಸದಸ್ಯರನ್ನು ಉದ್ದೇಶಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಾಗಿದ್ದರು, ಪರಿಶ್ರಮದಿಂದ ಕಷ್ಟಪಟ್ಟು ಆಳವಾದ ಅಧ್ಯಯನ ಮಾಡಿ ಪ್ರಪಂಚದಲ್ಲೇ ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ ಭಾರತ ದೇಶಕ್ಕೆ. ಆ ಸಂವಿಧಾನ ಏನು ಮಾಡಿದೆ ಅಂದರೆ, ಭಾರತದ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡಿದೆ. ಯಾರ್ಯಾರಿಗೆ? ದಿ ಕ್ರಿಶ್ಚಿಯನ್, ದಿ ಮುಸ್ಲಿಂ, ದಿ ಸಿಖ್, ದಿ ಹಿಂದೂ, ದಿ ಪಾರ್ಸೀಸ್, ದಿ ಮೆನ್ ಅಂಡ್ ದಿ ವಿಮೆನ್, ಎಲ್ಲರಿಗೂ ಹಕ್ಕುಗಳನ್ನು ರಕ್ಷಣೆ ಮಾಡುವ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಹೇಳಿದವರು ಯಾರು? ಒಬಾಮಾ, ಅಮೆರಿಕದ ಇಂದಿನ ಅಧ್ಯಕ್ಷ. ನೆಲ್ಸನ್ ಮಂಡೇಲ ಗೊತ್ತಿದೆಯಲ್ಲ ನಿಮಗೆಲ್ಲ? 27 ವರ್ಷ ಜೈಲಿದ್ರು ಅವರು. ಯಾವುದಕ್ಕೆ? ವರ್ಣಭೇದ ನೀತಿಯ ವಿರುದ್ಧವಾಗಿ, ಬಿಳಿಯರು ಮತ್ತು ಕರಿಯರು ಅಂತ ಹೇಳಿ ವ್ಯತ್ಯಾಸ ಇದ್ದಾಗ ಅದನ್ನು ಪ್ರತಿಭಟಿಸಿ ಮನುಷ್ಯರೆಲ್ಲ ಒಂದೇ ಅಂತ ಹೇಳಿ ಹೋರಾಟ ಮಾಡಿದಾಗ ಬಿಳಿಯರ ಸರ್ಕಾರ ಅವರನ್ನು 27 ವರ್ಷ ಜೈಲಲ್ಲಿ ಇಟ್ಟಿದ್ರು. ಜೈಲಿನಿಂದ ಬಿಡುಗಡೆ ಆದರು ನೆಲ್ಸನ್ ಮಂಡೇಲ ಅವರು. ಭಾರತಕ್ಕೆ ಬಂದರು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಭಾರತಕ್ಕೆ ಒಂದು ಬೇಡಿಕೆ ಇಟ್ಟರು ಅವರು. ಏನಂತ ಇಟ್ಟರು? ನನಗೆ ಭಾರತೀಯರು ದಯಮಾಡಿ ನಿಮ್ಮ ಸಂವಿಧಾನವನ್ನು ನನಗೆ ಕೊಡಿ, ನಮ್ಮ ದೇಶಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಯಾವುದಕ್ಕೆ? ವಿಮೋಚನೆ ಮಾಡೋದಕ್ಕೆ. ವರ್ಣಭೇದದ ವಿರುದ್ಧವಾಗಿ ಸಂವಿಧಾನದ ಹಕ್ಕುಗಳನ್ನು ಬಳಸಲಿಕ್ಕೆ ಅಲ್ಲೇ ತಗೊಂಡೋದ್ರು. ಈ ಸಂವಿಧಾನದ ವಿಷಯಗಳನ್ನು ಪ್ರೊಫೆಸರ್ LG ಆವನೂರು ಅವರು ಮತ್ತು ಪ್ರೊಫೆಸರ್ ರವಿಕುಮಾರ್ ಅವರು ಆಫ್ರಿಕದ ಸಂವಿಧಾನವನ್ನು ಮಾಡುವ ಸಲಹೆಗಳಲ್ಲಿ ಭಾರತದ ಸಂವಿಧಾನದ ಅನೇಕ ವಿಷಯಗಳನ್ನು ಸೇರಿಸಿದ್ದಾರೆ. ಅಂಥ ಶ್ರೇಷ್ಠ ಸಂವಿಧಾನ ನೀವು ಊಟ ಮಾಡಬೇಕಾ? ಬಟ್ಟೆ ಒಗಿತೀರಾ? ಆಮ್ಲೆಟ್ ಹಾಕ್ತೀರಾ? ಮಿರ್ಜಿ ಮಾಡ್ತೀರಾ? ಮೊಟ್ಟೆ ತಿಂತೀರಾ? ಹಾಲು ಕುಡಿತೀರಾ? ಎಲ್ಲಕ್ಕೂ ನಮಗೆ ಮುಕ್ತವಾಗಿ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದು. ಅದೇ ಕಾರಣಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಸಂವಿಧಾನದ ಪೀಠಿಕೆಯನ್ನು ಕಡ್ಡಾಯವಾಗಿ ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯ ಓದಬೇಕು ಅಂತ ಕಾನೂನು ಮಾಡಿದ್ದೇವೆ. ಅಲ್ಲೇನು ಹೇಳಿದೆ? ಭಾರತೀಯ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸರ್ವತಂತ್ರ, ಸ್ವತಂತ್ರ, ಜಾತ್ಯತೀತ, ಗಣತಂತ್ರದ ರಾಜ್ಯವನ್ನಾಗಿ ಕಟ್ಟಿ ಅಲ್ಲಿಯ ಜನರಿಗೆ ನ್ಯಾಯವನ್ನು, ಲಿಬರ್ಟಿಯನ್ನು, ಈಕ್ವಾಲಿಟಿಯನ್ನು, ಫ್ರೆಟರ್ನಿಟಿಯನ್ನು ಕೊಡ್ತೇವೆ ಅಂತ ಹೇಳ್ತಾ ಈ ಒಂದು ವಿಷಯವನ್ನು ಭಾರತೀಯರಾದ ನಾವೇ ಅಂಗೀಕರಿಸಿ ಅಧಿನಿಯಮ ಹೊರಡಿಸಿ ನಾವೇ ಒಪ್ಪಿಕೊಂಡಿದ್ದೇವೆ ಅಂತ ಹೇಳಿ 1949 ನವೆಂಬರ್ 26 ಕಾಯ್ದೆ ಮಾಡಿದ್ದೀವಿ ಅಂತ ಹೇಳಿದ್ವಿ. ಯಾರು? ಜನಗಳು ನಾವೇ ಈ ಥರ ಒಪ್ಪಿದ್ದೀವಿ. ನೀವೇನು ಬಗ್ಗೆ ಯಾರು ಪೂಜೆ ಮಾಡ್ತೀರಾ? ನಿಮಗೆ ಬಿಟ್ಟಿದ್ದು.
ಯಾವ ಧರ್ಮದಲ್ಲಿ ಇರ್ತೀರೋ ನಿಮಗೆ ಬಿಟ್ಟಿದ್ದು, ಏನು ಬಟ್ಟೆ ಹಾಕ್ತಿರೋ ನಿಮಗೆ ಬಿಟ್ಟಿದ್ದು, ಏನು ಆಹಾರ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಅದು ವೈಚಾರಿಕತೆಯಿಂದ ವೈಜ್ಞಾನಿಕ ಕೂಡಿರಬೇಕು. ಅಭಿವ್ಯಕ್ತಿ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಇವೆಲ್ಲವನ್ನು ಕೊಟ್ಟ ಮೇಲೆ ನಮ್ಮ ದೇಶದಲ್ಲಿ ಯಾಕೆ ಜನರು ಧರ್ಮ ಜಾತಿ ಹೆಸರಲ್ಲಿ ಜಗಳ ಮಾಡ್ತಾ ಇದ್ದೀವಿ? ರಾಜಕೀಯ ಪಕ್ಷಗಳಿಗೆ ಸಂವಿಧಾನದ ಪೀಠಿಕೆಯ ಮೂಲ ಉದ್ದೇಶ ಅರ್ಥ ಆಗಿಲ್ವಾ? ಜನಗಳು ಯಾಕೆ ಕೇಳ್ತಾ ಇದ್ದಾರೆ? ಯಾವುದೋ ಧಾರ್ಮಿಕ ಆಚರಣೆ ಮಾಡೋದು ಮುಕ್ತವಾಗಿ ಸಂವಿಧಾನನೇ ಕೊಟ್ಟ ಮೇಲೆ ಬೇರೆಯವರು ಯಾಕೆ ಅವ್ರಿಗೆ ಹೋಗ್ತಾರಂತ ಮಾತಾಡ್ತಾ ಇದ್ದಾರೆ? ಈಸ್ ಇಟ್ ದಿ ಡ್ಯೂಟಿ ಆಫ್ ದಿ ಪೊಲಿಟಿಕಲ್ ಪಾರ್ಟಿ ಅಂಡ್ ಲೀಡರ್ಶಿಪ್? ದಿ ಪೊಲಿಟಿಕಲ್ ಪಾರ್ಟೀಸ್ duties and responsibility is to protect the rights and fundamental rights of the people. The duties and responsibility of the people, of the rulers, the political parties, is to protect the rights and fundamental rights of the people. ಇದನ್ನು ಮಾಡೋದು ಬಿಟ್ಟು ಅವನ ಮೇಲೆ ಇವನು ಎತ್ಕೊಟ್ಟೋದು, ಇವನ ಮೇಲೆ ಅವ್ರು ಎತ್ಕೊಟ್ಟೋದು, ನನ್ನ ಧರ್ಮನೇ ಶ್ರೇಷ್ಠ, ನಾನು ಹೇಳ್ದಂಗೆ ಕೇಳು, ಈ ಥರ ಎಲ್ಲ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿಶ್ವಸಂಸ್ಥೆಯವರು ಹೇಳಿದ್ರು, ಇನ್ನೊಂದು ಸಲ ಹೇಳಿದ್ರು, ಅವರೊಬ್ಬ ಮಾಡಿಬಿಟ್ಟು ಏನಂತ ಹೇಳಿದ್ರು, ಅಂಬೇಡ್ಕರ್ ಡೇ ಅಂದರೆ ಇಟ್ಸ್ ಎ ವರ್ಲ್ಡ್ ನಾಲೆಡ್ಜ್ ಡೇ, ವಿಶ್ವದ ಜ್ಞಾನದ ದಿನ. ನೋಡಿ, ನಮಗೆಲ್ಲ ಗೊತ್ತಿದೆ, ಭಾರತದಲ್ಲಿ ಅಂಬೇಡ್ಕರ್ ಓದಿದಷ್ಟು ಯಾರೂ ಓದಿಲ್ಲ. ಓದಿದಾರ ಯಾರಾದ್ರು? ಪಾಟೀಲ್ ನೀವೇನು ಓದಿದ್ದೀರಾ? ನಾವು ಓದಿದ್ದೀರ? ಇಲ್ಲಿ ಕೂತರು ಯಾರು ಓದಿದ್ದೀರಾ? ಯಾರೂ ಓದಿಲ್ಲ. ಓದಿರೋರೆಲ್ಲ ಎಲ್ಲಿ ಹೋಗ್ತಾರೆ? ನನ್ನ ಮಗ ಲಂಡನ್ಲಿದ್ದಾನೆ, ಅಮೆರಿಕದಲ್ಲಿದ್ದಾನೆ, ಆಸ್ಟ್ರೇಲಿಯಾದಲ್ಲಿದ್ದಾನೆ, ಈಗೆಲ್ಲ ಹೇಳ್ತಿರಲ್ವಾ? ಅವರೆಲ್ಲಿದ್ದರು? ನಾನು ಭಾರತೀಯ, ಇಂದಿಗೂ ಭಾರತೀಯ, ಎಂದೆಂದಿಗೂ ಭಾರತೀಯ ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಅವರು. ನಾನು ಭಾರತೀಯ, ಐ ಆಮ್ ಎನ್ ಇಂಡಿಯನ್, ಐ ಆಮ್ ಆಲ್ವೇಸ್ ಎನ್ ಇಂಡಿಯನ್. ಭಾರತದ ಸರ್ವಾಂಗೀಣ ಅಭಿವೃದ್ಧಿಗೆ, ಸಮೃದ್ಧ ಭಾರತದ ನಿರ್ಮಾಣಕ್ಕೆ ಅವರು ಕೊಟ್ಟಂಥ ಕೊಡುಗೆ ಅಷ್ಟಿಷ್ಟಲ್ಲ. ಭಾರತದ 100 ಕೋಟಿ ಜನರು, ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು ಒಟ್ಟಾಗಿರ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವೇ ಮೂಲ ಕಾರಣ. ಒಂದು ವೇಳೆ ಸಂವಿಧಾನ ಇಲ್ಲದೆ ಹೋದರೆ ನಮ್ಮ ಪರಿಸ್ಥಿತಿಗಳು ಏನಾಗ್ಬೋದು? ನಾನು ಇಲ್ಲಿ ನಿಂತು ಮಾತಾಡೋದಕ್ಕೆ, ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗೋದಕ್ಕೆ ಸಂವಿಧಾನನೇ ಕಾರಣ, ಬಾಬಾ ಸಾಹೇಬ್ ಅಂಬೇಡ್ಕರೇ ಕಾರಣ. ಅದಕ್ಕೆ ನೋಡಿ, ಪ್ರೈಮ್ ಮಿನಿಸ್ಟರ್ ಅವರು ಹೇಳ್ತಾರೆ, ಸಿದ್ದರಾಮಯ್ಯವರು ಬಜೆಟ್ ಮಾಡೋಕೆ ಅವರು ಹೇಳ್ತಾರೆ. ಅವರು ಹೇಳ್ತಾರಲ್ಲ, ಬಸವಣ್ಣ ಏನು ಹೇಳ್ತಾರೆ? ದಯೆಯೇ ಧರ್ಮದ ಮೂಲ. ದಯೆ ಇಲ್ಲದ ಧರ್ಮ ಯಾವುದಯ್ಯ ಧರ್ಮ? ಅಂಬೇಡ್ಕರ್ ಹೇಳ್ತಾರೆ, ಐ ರೆಸ್ಪೆಕ್ಟ್ ರಿಲಿಜನ್ ವಿಚ್ ಟೀಚಸ್ ಜಸ್ಟಿಸ್ ಅಂಡ್ ಲಿಬರ್ಟಿ. ನಾನು ಧರ್ಮನ ಗೌರವಿಸ್ತೇನೆ, ಅದು ನ್ಯಾಯನ, ಸಮಾನತೆಯನ್ನು ಬೋಧಿಸಬೇಕು. ಐ ರೆಸ್ಪೆಕ್ಟ್ ರಿಲಿಜನ್ ವಿಚ್ ಟೀಚಸ್ ಜಸ್ಟಿಸ್ ಅಂಡ್ ಲಿಬರ್ಟಿ ಅಂತ ಅಂಬೇಡ್ಕರ್ ಹೇಳ್ತಾರೆ. ಬುದ್ಧ ಏನು ಹೇಳಿದ್ದಾರೆ? ಬದುಕಿನ ಸತ್ಯ ಸಂಗತಿಗಳನ್ನು ಇರಬೇಕಂತ ಹೇಳಿದ್ದಾರೆ. ನಾ ಹೇಳ್ದಂಗೆ ಕೇಳಿ ಅಂತ ಹೇಳಿದ್ದಾರೆ ಬುದ್ಧ. ಅದನ್ನು ನಮ್ಮ ವಿವೇಚನೆ ಬಿಟ್ಟಿದೆ, ಸರಿ ತಪ್ಪು ಅಂತ ತಿಳ್ಕೊಳ್ಳೋದನ್ನ. ಬುದ್ಧ ಹೇಳಿದ ವಿಷಯಗಳನ್ನು ನಮಗೆ ಹೇಳಿದ್ದಾರೆ. ಬುದ್ಧ ಆಗಲಿ ಬಸವಣ್ಣ ಆಗಲಿ ಧರ್ಮ ಹೇಳ್ಕೊಟ್ಟಿದ್ದಾರಲ್ಲ, ನಾವು ಹೇಳ್ದಂಗೆ ಕೇಳಿ ಅಂತ ಹೇಳಿದ್ದಾರೆ. ಎಲ್ಲಾದರೂ ಹೇಳಿದಾರ? ಆಮೇಲೆ ಧರ್ಮದಲ್ಲಿ ನನ್ನ ಸ್ಥಾನ ಏನು ಅಂತ ಬಸವಣ್ಣ ಆಗಲಿ ಬುದ್ಧ ಆಗಲಿ ಕೇಳಿದಾರ? ವಾಟ್ ಈಸ್ ಮೈ ಪೊಸಿಷನ್ ಇನ್ ರಿಲಿಜನ್ ಅಂತ ಹೇಳಿದಾರ? ನನ್ನ ನಂತರ ನನ್ನ ಉತ್ತರಾಧಿಕಾರಿ ಯಾರು ಅಂತ ಹೇಳಿದಾರ? ಹೇಳಿದಾರೆ? ಹೇಳಿ. ಅದು ಕೆಲವ್ರಿಗೆ ಯಾಕೆ ಧರ್ಮ ಇಟ್ಕೊಂಡು ಆಟ ಆಡ್ತಾರಲ್ಲ? ಕೆಲವ್ರು ಯಾಕೆ ಧರ್ಮ ಇಟ್ಕೊಂಡು ಆಟ ಆಡ್ತಾರಲ್ಲ?
ಧರ್ಮ ಹುಟ್ಟಕ್ಕಿಂತ ಮೊದಲೇ ಮನುಷ್ಯ ಹುಟ್ಟಿದ್ದು. ಬಸವಣ್ಣ ಏನು ಮಾಡಿದ್ರು? ಜಾತಿ ವ್ಯವಸ್ಥೆ ಇರಲಿಲ್ಲಾಗ, ವರ್ಣ ಇತ್ತಲ್ಲ, ಆ ಜಾತಿ ಸಮಾಜನ ಕಾಯಕ ಸಮಾಜವಾಗಿ ಬದಲಾವಣೆ ಮಾಡೋದು ಅಲ್ವಾ? ಕುಂಬಾರ ಗುಂಡಯ್ಯನವರು, ಮಡಿವಾಳ ಮಾಚಯ್ಯನವರು ಕಾಯಕ ವರ್ಕಿಂಗ್ ಕ್ಲಾಸ್, ಫ್ರಮ್ ಕ್ಯಾಸ್ಟ್ ಸೊಸೈಟಿ ಟು ಕ್ಲಾಸ್ ಸೊಸೈಟಿ, ವರ್ಗ ಸಮಾಜವನ್ನು ಸೃಷ್ಟಿ ಮಾಡೋದು, ಕ್ಲಾಸ್ ಸೊಸೈಟಿ. ಈಗಿರೋರು ಏನು ಮಾಡ್ತಾ ಇದ್ದಾರೆ? ಈ ಕ್ಯಾಸ್ಟ್ ಮೇಲೆ ಆ ಕ್ಯಾಸ್ಟು, ಈ ಕ್ಯಾಸ್ಟ್. ಯಾರೋ ಒಬ್ಬ ಲೀಡ್ರಿಗೆ ಒಬ್ಬ ಜಾತಿ ಜೈ ಅಂದ್ಬಿಟ್ರೆ ಅವ್ನು ಖುಷಿ, ಅವ್ನಿಗೆ ಹಿಂಗೆ ಹೋಗ್ತಾರೆ, ಹಿಂಗೆ ನೆನ್ಕೊಂಡು ಅವ್ನು ನಾಚ್ಕೋಬೇಕು. ಏನಪ್ಪ ಕ್ಯಾಸ್ಟ್ ಇನ್ನೂ ನಡೀತಾ ಇದೆಯಲ್ಲ, ಸುಮ್ಮನೆ ನಿಮ್ಮ ಕೈ ಮುಗಿತೀರಿ ಅಂತ ಹೇಳ್ಬೇಕು. ಅದಕ್ಕೆ ಅಂಬೇಡ್ಕರ್ ಏನು ಹೇಳಿದ್ದಾರೆ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಲಾಸ್ಟ್ ಸ್ಪೀಚಲ್ಲಿ, ನಾವು ಇಂದು ವೈವಿಧ್ಯಮಯವಾದಂಥ ಸಮಾಜಕ್ಕೆ ಕಾಲಿಡ್ತೀವಿ. ಡೈವರ್ಸಿಫೈಯಿಂಗ್ ಸೊಸೈಟಿ, ಯು ಆರ್ ಎಂಟರಿಂಗ್ ಇಂಟು ಎ ಡೈವರ್ಸಿಫೈಯಿಂಗ್ ಸೊಸೈಟಿ. ವೈವಿಧ್ಯ ಏನು ವೈವಿಧ್ಯದು? ಅನೇಕ ಧರ್ಮಗಳು, ಅನೇಕ ಭಾಷೆಗಳಿರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ವ್ಯಕ್ತಿ ಪೂಜೆ ನಾಯಕತ್ವವನ್ನು ನಾಶ ಮಾಡುತ್ತೆ, ಸರ್ವಾಧಿಕಾರಿಯನ್ನು ಬೆಳೆಸ್ತದೆ. ಇವೆರಡನ್ನು ಪ್ರಜಾಪ್ರಭುತ್ವವನ್ನು ನಾಶ ಮಾಡುತ್ತೆ ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಅವರು. ಬಸವಣ್ಣ ಏನು ಹೇಳಿದ್ರು? ಒಗಳಿ ಒಗಳಿ ಎನ್ನ ವನ್ನ ಸೂಲಕ್ಕೆ ಏರಿಸ್ಬೇಡಯ್ಯ ಅಂತ ಹೇಳಿದ್ರು. ಏನು ಸರ್ ನೀವೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದೀರಿ, ನಾನು ನಿಮ್ದು ಕೇಳ್ಕೊಂಡು ಸ್ವಲ್ಪ ಹೇಳ್ತಾ ಇದ್ದೀನಿ. ಒಗಳಿ ಒಗಳಿ ಎನ್ನ ವನ್ನ ಸೂಲಕ್ಕೆ ಏರಿಸ್ಬೇಡ ಅಂತ ಹೇಳಿದ್ದಾರೆ. ಅಲ್ಟಿಮೇಟ್ಲಿ ಮೌಲ್ಯಗಳು ಉಳಿಬೇಕು. ಎಲ್ಲ ಸುಧಾಕರಣೆ. ಮೊನ್ನೆ ವಾಲ್ಮೀಕಿ ಜಯಂತಿ ಮಾಡಿದ್ವಿ. ಪ್ರಪಂಚದಲ್ಲಿ ಮಹಾಕಾವ್ಯ ಅಂತ ಬಂದಿರೋದು ವಾಲ್ಮೀಕಿ ರಾಮಾಯಣನೇ. ವಾಲ್ಮೀಕಿ ಮೊದಲನೇ ಆದಿಕವಿ, ಇನ್ಯಾರು ಬಂದೇ ಇಲ್ಲ ಪ್ರಪಂಚ ಇತಿಹಾಸದಲ್ಲಿ. ಅವ್ರ ಕಲ್ಪನೆ ಇದೆಯಲ್ಲ, ಪ್ರಜಾಪ್ರಭುತ್ವ, ಶೂದ್ರ ಸಮುದಾಯ, ಆಡಳಿತ, ಅಭಿವೃದ್ಧಿ, ಪಿತೃವಾಕ್ಯ ಪರಿಪಾಲನೆ, ತ್ಯಾಗ ಮತ್ತು ಶಿಷ್ಟ ರಕ್ಷಕ, ದುಷ್ಟ ಸಂಹಾರಕ, ಎಲ್ಲ ವಿಚಾರಗಳನ್ನು ಕಾಲ್ಪನಿಕವಾದಂಥ ಸಾಹಿತ್ಯದ ಮೂಲಕ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ವಾಲ್ಮೀಕಿ ಬಿಟ್ಬಿಟ್ರು, ರಾಮ್ ಹಿಡ್ಕೊಂಡ್ರು ರಾಜಕೀಯಕ್ಕೆ. ಏನು ಚಕ್ರವರ್ತಿ ಬಿಟ್ಬಿಟ್ರು ಆದಿಕವಿನ, ಪ್ರಪಂಚಕ್ಕೆ ಆದಿಕವಿ ಅವರು. ಅವ್ರ ನಂತರ ಯಾರು? ಕುವೆಂಪು ಬರೆದ್ರು, ಕಾಳಿದಾಸ ಬರೆದ್ರು, ಅನೇಕ ರಾಮಾಯಣ ಬರೆದ್ರು. ಆದರೆ ಮೂಲ ರಾಮಾಯಣ ವಾಲ್ಮೀಕಿ ಅವರು. ಅವ್ರ ಅಡ್ರೆಸ್ಸೇ ಇಲ್ಲ. ಒಂದು ತಿಳ್ಕೋಬೇಕು ನೀವು. ನಾವೆಲ್ಲ ಈ ಪ್ರಪಂಚದಲ್ಲಿ ಸುಧಾರಣೆ, ಸಾಧನೆ, ಚರಿತ್ರೆ ನಿರ್ಮಾಣ ಮಾಡೋದು ಎಲ್ಲ ತಳ ಸಮಾಜದಿಂದ ಬಂದಿರತಕ್ಕಂಥವ್ರು. ಸುಧಾರಣೆ ಮೊದಲ ಮಾಡಬೇಕಂದ್ರೆ ತಳ ಸಮಾಜದಿಂದ ಬಂದರು. ಯಾಕೆಂದರೆ ಬದುಕಿನ ಮೌಲ್ಯಗಳು, ಆ ನೋವು, ಅದರ ಅನುಭವ ಅವ್ರಿಗೆ ಗೊತ್ತು. ಮತ್ತೆ ಸಮಾಜ ಕಟ್ಟಲಿಕ್ಕೆ ಕಂಕಣಬದ್ಧಾಗಿ ದುಡಿದವರು. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಮಹಾತ್ಮ ಫುಲೆ, ಮಹಾತ್ಮ ಕಬೀರ್, ಗೌತಮ್ ಬುದ್ಧ ನನ್ನ ಗುರುಗಳು ಅಂತ ಹೇಳ್ತಾರೆ. ಯಾರು? ಅಂಬೇಡ್ಕರ್ ನನ್ನ ಗುರುಗಳವರು ಅಂತ ಹೇಳ್ತಾರೆ. ಯಾರನ್ನ? ಮಹಾತ್ಮ ಫುಲೆ, ಮಹಾತ್ಮ ಕಬೀರ್, ಗೌತಮ್ ಬುದ್ಧ ನನ್ನ ಗುರುಗಳವರು ಅಂತ ಹೇಳ್ತಾರೆ. ಎಂಥ ವ್ಯಕ್ತಿತ್ವ ಉಳ್ಳವರು. ಅಂಬೇಡ್ಕರು ಸ್ಪಿರಿಚುವಲಿಸಮ್ ಇಷ್ಟಪಡ್ತಾರೆ, ಆಧ್ಯಾತ್ಮಿಕತೆ ಇರಬೇಕು. ಅವರು ಈ ಥರದ ಸುಧಾರಕರನ್ನು ಇಟ್ಕೊಂಡು ನಾವು ಆಧ್ಯಾತ್ಮಿಕ ಕಡೆಗೆ ಹೋಗ್ಬೇಕು. ಸುಮ್ಮನೆ ದೇವಸ್ಥಾನಕ್ಕೆ ಆಚೆ ನಿಂತ್ಕೋ, ಒಳಗಡೆ ಬರಬೇಡ, ಇಲ್ಲಿರು ನೀನು. ಎಲ್ಲಿದ್ದಾರೆ? ಅದಕ್ಕೆ ಈ ಅಂಬೇಡ್ಕರ್ ಹೇಳಿದ್ರು, ಯಾಕ್ರಯ್ಯ, ಯಾವ ದೇವರು, ಯಾವ ಧರ್ಮ ನಿಮ್ಮ ಉದ್ಧಾರ ಮಾಡಲ್ಲಪ್ಪ, ನಿಮ್ಮ ಉದ್ಧಾರ ಎಲ್ಲ ನಿಮ್ಮ ಕೈಲಿರೋದು ಹೇಳಿದ್ದಾರೆ ಅಂಬೇಡ್ಕರ್. ಸ್ಪಷ್ಟವಾಗಿ ಹೇಳಿದ್ದಾರೆ. ಬಸವಣ್ಣ ಹೇಳಿದರು, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ಬಸವಣ್ಣವ್ರು ಹೇಳಿದ್ರು ಕೇಳಿದ್ರೆ ಹೆಂಗೆ? ಸನಾತನವಾದ ಮೂಢನಂಬಿಕೆ, ಲಿಂಗ ತಾರತಮ್ಯದ ವಿರುದ್ಧ ಹೋರಾಟ ಮಾಡಿದ್ರು ಬಸವಣ್ಣವರು. ಕಲ್ಯಾಣದಲ್ಲಿ ಯಾಕೆ ಕ್ರಾಂತಿ ಆಯಿತು? ಕಲ್ಯಾಣ ರಾಜ್ಯ ಅಂತ ಹೆಸರಿಡ್ತೀವಲ್ಲಿ ಏನಾಯಿತು? ಮಧುವರಸರ ಮಗಳು ಅರಳಯ್ಯನ ಮಗ ಮದುವೆ ಮಾಡಿದ್ರು. ಇದರಿಂದ ಏನಾಯಿತು? ಮದುವೆ ಆದಮೇಲೆ ರಕ್ತ ಸಂಬಂಧ ಬೆಳೀತು. ಇವರಿಬ್ಬರಿಗೂ ಹುಟ್ಟುವ ಮಗು
ಒಂದು ಸೆಕ್ಯುಲರ್ ಬೇಬಿ. ಜಾತಿ ಇರೋದಿಲ್ಲ. ಜಾತಿ ವಿನಾಶವಾಗದ ಹೊರತು ಸಮಾಜ ಉದ್ಧಾರ ಆಗಲ್ಲ, ಮೌಲ್ಯಗಳು ವೃದ್ಧಿ ಆಗಲ್ಲ. ಜಾತಿ ವಿನಾಶ ಆಗಲೇಬೇಕು ಅಂತೇಳಿ ಮದುವೆ ಮಾಡಿದ್ರಲ್ಲ, ಅಲ್ಲಿದ್ದ ಮೂಲಭೂತವಾದಿಗಳು ಇವತ್ತೇನು ಗಲಾಟೆ ಮಾಡ್ತಾ ಇದ್ದಾರೆ, ಅವತ್ತಿನ ಮೂಲವಾದಿಗಳು ಬಸವಣ್ಣವರು ಅಲ್ಲಿಂದ ಓಡಿಸ್ಕೊಂಡು ಬಂದರು ಇಲ್ಲಿಗೆ. ಮರಣ ಕರೆಕ್ಟ್. ದೇ ಚೇಂಜ್ಡ್ ಹಿಮ್ ಫ್ರಮ್ ಕಲ್ಯಾಣ ಟು ಕೂಡಲ ಸಂಗಮ. ಎಲ್ಲ ಸರಿನೇ ಏನ್ರಪ್ಪ ಹೇಳಿಪ್ಪ, ನನಗೆ ಗೊತ್ತಿಲ್ಲದೆ ಬೇಕಾದ್ರೆ ತಿದ್ಕೊಡ್ಬೇಕು ನೀವು ಯಾರಾದ್ರೂ. ದೇ ಚೇಂಜ್ಡ್ ಹಿಮ್ ಬಿಕಾಸ್ ಜಾತಿ ರಹಿತವಾದಂಥ ಸಮಾಜ ಕಟ್ಬಿಡ್ತಾರೆ ಇವರು ಹೆಚ್ಚು ಹೊತ್ತು ಬಿಡಬಾರದು ಅಂತೇಳಿ. ಎಂಥ ಆಡಳಿತ ಕೊಟ್ಟರು ಅವರು ಹಣಕಾಸಿನ ಮಂತ್ರಿಯಾಗಿ. ಏನು ಆಡಳಿತ ಕೊಟ್ಟರು ಅವರು? ವಿಕ್ರಮಾದಿತ್ಯ ಸಿಂಹಾಸನದಲ್ಲಿ ಬಿಜ್ಜಳ ರಾಜ ಕೂರ್ತಾ ಇದ್ದ. ಅಲ್ಲಿ ಒಂದು ಪತ್ರ ಸಿಗುತ್ತಾ? ಟೈಮ್ ಆಗೋಯ್ತಾ? ಏನು ಇಂಪಾರ್ಟೆಂಟ್ ಕಡೆಗೆ ಟೈಮ್ ಆಯ್ತಂತೆ ಹುಡುಗ ಬಂದು. ಟೈಮ್ ಆಗೋಯ್ತಾ? ಅಲ್ಲಿ ಮಹಾಮಾ ಪಂಡಿತರಿಗೆ ಹೇಳ್ತಾರೆ ಏನಿದೆ ಇಲ್ಲಿ ನೋಡಿ ಅಂತ. ಒಬ್ರಿಗೂ ಗೊತ್ತಾಗಲಿಲ್ಲ. ಆಮೇಲೆ ಬಸವಣ್ಣವ್ರಿಗೆ ಕೊಡ್ತಾರೆ ಏನಾದ್ರು ಸಿಗುತ್ತೆ ನೋಡಿ ಅಂತ. ಇಲ್ಲಿ ಏನಾದ್ರು ಹುಡುಗ ಸಿಕ್ಕಿದ್ರೆ ನಿಮ್ಗೆ ಸೂಕ್ತ ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಿಜ್ಜಳು. ಅವ್ರೇನು ಮಾತಾಡೋದಿಲ್ಲ. ಆಮೇಲೆ ಹೋಗ್ಬಿಟ್ಟು ಮನೆಗೆ ಹೋಗ್ತಾರೆ. ಹೋಗ್ಬಿಟ್ಟು ಸ್ನಾನ ಮಾಡಿ ಕನ್ನಡಿ ಮುಂದೆ ಪೇಪರ್ ಇಟ್ಬಿಟ್ಟು ಹೋಗಿರ್ತಾರೆ. ಬಂದು ಕೂತ್ಕೊತಾರೆ ಕನ್ನಡಿ ಮುಂದೆ. ಇಲ್ಲಿ ನೋಡ್ತಾರೆ ದರ್ಪಣ ಅಂದರೆ ಮಿರರ್. ಪತ್ರ ನೋಡ್ತಾರೆ ಉಲ್ಟಾ ಪಲ್ಟ ಬರೆದು ಬಿಡ್ತಾನೆ. ವಿಕ್ರಮ ಸಿಂಹನ ಕಡೆಗೆ ನಿಧಿ ಇದೆ. ರಾಜ ಮಹಾರಾಜ ಎಲ್ಲಿ ಟ್ರೆಜರಿಯಲ್ಲಿ ಇತ್ತು ಅವಾಗ, ಕಬ್ಬಿಣದ ಪೆಟ್ಟಿಯಲ್ಲಿದ್ದು ಭೂಮಿ ಒಳಗೆ ಗೊತ್ತಾಗ್ತಾ ಇದ್ರು. ಆವಾಗ ಅಲ್ಲಿ ನಿಧಿ ಇದೆ ಅಂತ ಬರುತ್ತೆ. ಆವಾಗ ಅದು ಹೇಳೋದು ಇನ್ನು ಮಾನ ಅಪಮಾನ ನನ್ನದಯ್ಯ ಅಂತ ಹೇಳ್ತಾರಲ್ಲ ಬಸವಣ್ಣವರು. ಆವಾಗ ಅದನ್ನು ಕೂತ್ಕೊಂಡು ಹೇಳೋದು ಅಮ್ಮ ಅದು ಹೇಳ್ತಾರೆ. ಅಲ್ಲಿ ನಿಧಿ ಇರ್ತದೆ. ಆಮೇಲೆ ಬರ್ತಾರೆ ಇಲ್ಲಿ ನಿಧಿ ಇದೆ ಅಂತ. ಅದು ಬಿಜ್ಜಳ ಖುಷಿ ಆಗ್ಬಿಟ್ಟು ನಿಮಗೆ ಸೂಕ್ತ ಬಹುಮಾನ ಒಂದಷ್ಟು ಭಾಗ ನಿಧಿ ನಿಮಗೆ ಕೊಡ್ತೀವಿ ಅಂತ. ಬಸವಣ್ಣವ್ರು ಏನು ಹೇಳಬೇಕು? ನಾವೆಲ್ಲ ಏನು ಮಾಡ್ತೀವಿ, ಖುಷಿಯಾಗಿ ಕೊಡಪ್ಪ ಇನ್ನೂ ಸ್ವಲ್ಪ ಕೊಡ್ರಿ ಅಂತೀವಿ. ಬಸವಣ್ಣ ಹೇಳಿದ್ರು, ಬಿಜ್ಜಳ ಮಹಾರಾಜ ಈ ನಿಧಿನ ನಿನಗೆ ಕೊಡೋ ಅಧಿಕಾರನೂ ಇಲ್ಲ, ನನಗೆ ತಗೊಳ್ಳೋ ಅಧಿಕಾರನೂ ಇಲ್ಲ. ಇದು ಸಾರ್ವಜನಿಕರ ಹಿತಕ್ಕೆ ಇರ್ತಕ್ಕಂಥ ನಿಧಿ ಅಂತ ಬಸವಣ್ಣ ಹೇಳ್ತಾರೆ. ಇಟ್ಸ್ ಎ ಫೈನಾನ್ಸ್ ಮಿನಿಸ್ಟರ್. ಸಿದ್ದರಾಮಯ್ಯ ಏನು ಮಾಡಿದ್ರು? ಅವ್ರ ಮನೆಯಲ್ಲಿ 50,000 ರೂಪಾಯಿ ಕೊಡ್ತಾರೆ ಖರ್ಚಿಗೆ. ಒಂದು ತಿಂಗಳು ಮುಗಿದ ತನಕನೇ ಏನೋ ದುಡ್ಡು ಕೇಳಿದ್ರೆ ಮನೇಲಿ ಜಗಳಕ್ಕೆ ಬಿದ್ದುಬಿಡ್ತಾರೆ. 50,000 ಕೊಟ್ಟಲ್ಲ, ನಿಮಗೆ ಇನ್ಯಾವ ದುಡ್ಡು ಬೇಕು, ಎಲ್ಲಿ ಕೊಡೋಕ್ಕಾಗುತ್ತೆ, ಅಷ್ಟರಲ್ಲೇ ಮ್ಯಾನೇಜ್ ಮಾಡಿ ಅಂತ. ಆ ಥರ ಸಿದ್ದರಾಮಯ್ಯನವರು ಬಸವಣ್ಣನ ದಿನ, ಅವು ಜನ್ಮದಿನ ಅನ್ನಭಾಗ್ಯ ಘೋಷಣೆ ಮಾಡಿದ್ರು. ಅನ್ನಭಾಗ್ಯ ಯೋಜನೆನ ಘೋಷಣೆ ಮಾಡಿದ್ರು ಅವ್ರು ಹುಟ್ಟಿದ ಜನ್ಮದಿನ. ಈಗ ಏನು ಮಾಡಿದ್ರು? ಪಂಚ ಗ್ಯಾರಂಟಿಗಳು ಜಾರಿ ಆದವು. ವಿದ್ಯುತ್ ಶಕ್ತಿ ಫ್ರೀ, 200 ಯೂನಿಟ್ಟು, 2,000 ರೂಪಾಯಿ, 10 kg ಅಕ್ಕಿ, ಬಸ್ಗಳು ಫ್ರೀ ಬಂದ್ಬಿಟ್ಮೇಲೆ ಮೈಸೂರು ದಸರಾಗೆ ಇದ್ದು ಬಂದು ಲೇಡೀಸ್ ಎಲ್ಲ ಬಂದ್ಬಿಟ್ರು 10-15-20 ಲಕ್ಷ. ಎಲ್ಲಿ ನೋಡಿದ್ರು ಕಾಲಿಡಕ್ಕೆ ಆಗಲ್ಲ. ನೀವು ನೋಡಿರ್ಬೇಕು ಟಿವಿನಲ್ಲಿ. ಮನೆಯಿಂದ ಆಚೆ ಕಳಿಸ್ತಿಲ್ಲ ಗಂಡಸರು, ಮನೆ ಕಾಯಿ ಹೋಗೋರು ಎಲ್ಲ ಫ್ರೀಯಾಗಿ ಬಂದರು. ಹೆಣ್ಮಕ್ಳು ಸಂತೋಷದಿಂದ ಅವ್ರ ಇಷ್ಟ ಇರ್ತಕ್ಕಂಥ ಸ್ಥಳಗಳನ್ನು ಭೇಟಿ ಮಾಡಿದ್ರು, ಖುಷಿ ಪಟ್ಟರು, ಸಂತೋಷ ಪಟ್ಟರು. ಸಿದ್ದರಾಮಯ್ಯ ಪುಣ್ಯಾತ್ಮ ನಮ್ಗೆ ಓಡಾಡೋಕ್ಕೆ ಫ್ರೀಯಾಗಿ ಬಸ್ ಕೊಟ್ಟ. 4 ಸತಿ 5 ಸತಿ ಮನೇಲಿ ಜಗಳಾದ್ರೂ ಕೊಟ್ಟಬಿಟ್ಟು 4 ಸತಿ ಬಸ್ ಹತ್ಕೊಂಡು ಹೋಗೋಣ, ಸಾಯಂಕಾಲಕ್ಕೆ ಬರೋದೇ ಬೇಡ ಅಂತ ಕೊಟ್ಬಿಟ್ರಿ. ಈಗ ಅಷ್ಟು ಫ್ರೀಯಾಗಿ. ಜೊತೆಗೆ 2,000 ರೂಪಾಯಿ 10 kg ಅಕ್ಕಿ ಕರೆಂಟ್ ಫ್ರೀ. ಎಷ್ಟೋ ಸಾರಿ ಬಿಜಾಪುರ ಭಾಗದಲ್ಲಿ ಬಿಳಿ ಜೋಳ ತಗೊಂಡು ರೊಟ್ಟಿ ಮಾಡೋಕ್ಕೆ ಕಾಸಿರಲಿಲ್ಲ. ಇತ್ತೆ ಸರ್, 1 kg ಬಿಳಿ ಒಕ್ಕಳು ತಗೈತೈತಾ, ಮುಳುಗಾಯಿ ಪಲ್ಯ ಮಾಡೋಕ್ಕಾಯ್ತೈತಾ? ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ 4,000ರಿಂದ 5,000 ರೂಪಾಯಿ ಇನ್ಕಮ್ ಬರುತ್ತೆ. 5 ಗ್ಯಾರಂಟಿಯಿಂದ. ಏನರ್ಥ ಇದು? ಅನ್ನದಾಸೋಹ. ವರ್ಲ್ಡಲ್ಲಿ ಬೇಸಿಕ್ ಎಕನಾಮಿಕ್ಸ್. ಸಾಮಾನ್ಯ ಹಣಕಾಸಿನ ಪರಿಸ್ಥಿತಿ 4-5 ರೂಪಾಯಿ ತಿಂಗಳಿಗೆ ಬಂದರೆ ಜೀವನ ಮಾಡೋಕ್ಕಾಗಲ್ವಾ? ಬಡವರು, ಮಧ್ಯಮ ವರ್ಗದವರು 4ರಿಂದ 5,000 ರೂಪಾಯಿ, ಒಂದು ವರ್ಷಕ್ಕೆ 50ರಿಂದ 55,000 ರೂಪಾಯಿ ಇನ್ಕಮ್. ಜೀವನ ಆಗುತ್ತಲ್ವಾ?
ಹೊಲದಲ್ಲಿ ಬೆಳೆದೇ ಇರಲಿ, ಕೆಲಸಕ್ಕೆ ಹೋಗದೇ ಇರಲಿ, ಇಷ್ಟು ಬರುತ್ತಲ್ಲ. ಅಂದರೆ 1,32,00,000 ಕುಟುಂಬಗಳು ಸ್ವಾವಲಂಬಿಯಾಗಿ ಸ್ವತಂತ್ರವಾಗಿ ಬದುಕಲಿಕ್ಕೆ ಅವಕಾಶ ಕೊಡ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರೆ, ನಾನು ಕಷ್ಟಪಟ್ಟು ಸಂವಿಧಾನದಲ್ಲಿ ನೀವು ಸ್ವಾಭಿಮಾನದಿಂದ ಬದುಕಬೇಕು ಅಂತೇಳಿ ಎಲ್ಲ ಅವಕಾಶಗಳನ್ನು ಮುಕ್ತವಾಗಿ ಕೊಟ್ಟಿದ್ದೇನೆ. ಸ್ವಾಭಿಮಾನದಿಂದ ನಾವು ಬದುಕದೇ ಇದ್ರೆ ನೀವು ಬದುಕದೇ ಇರೋ ಸಾಯೋದೇ ಮೇಲೆ ಅಂತ ಹೇಳಿದರು. ಅದನ್ನು ಗಮನದಲ್ಲಿ ಇಟ್ಕೊಂಡು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಸ್ವಾಭಿಮಾನದಿಂದ ಬದುಕಬೇಕು ಅಂತ. ಅದನ್ನು ಗಮನದಲ್ಲಿಟ್ಟು ಇಲ್ಲಿ ಧರ್ಮ ಇಲ್ಲ, ಜಾತಿ ಇಲ್ಲ, ಮೇಲು ಕೀಳುಗಳಿಲ್ಲ. 1,32,00,000 ಕುಟುಂಬಗಳು ಈ ಯೋಜನೆಗಳ ಫಲಾನುಭವಿಗಳು. ಯಾರು ಬಂದರೂ ತೆಗೆಯಕ್ಕಾಗೋದಿಲ್ಲ, ಒಂದು ಹೊತ್ತಿನ ರೊಟ್ಟಿಗೆ ಗತಿ ಇಲ್ಲದೆ ಜೀವನ ಮಾಡ್ತಕ್ಕಂಥ ಕೋಟ್ಯಾಂತರ ಕುಟುಂಬಗಳು ಕಷ್ಟದಲ್ಲಿದ್ದು ಇವತ್ತು ನೆಮ್ಮದಿಯಾಗಿ ಬದುಕುವಂಥ ವಾತಾವರಣನ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲವೂ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವಣ್ಣ, ಬುದ್ಧ, ಸಿದ್ದೇಶ್ವರ ಸ್ವಾಮಿ ಅಂತ ಸುಧಾರಕರು, ಸಲಹೆಗಳು, ಮಾರ್ಗದರ್ಶಕಗಳು ಕೊಟ್ಟಂಥ ಮಾರ್ಗದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೀತಾ ಇದೆ. ನಮ್ಮ ಸಮಸ್ಯೆಗಳ ಬೀಗದ ಕೈ ಇರೋದೇ ರಾಜಕೀಯ ಅಧಿಕಾರದಲ್ಲಿ. ಪೊಲಿಟಿಕಲ್ ಪವರ್ ಇಸ್ ದಿ ಮಾಸ್ಟರ್ ಕೀ ಟು ಆಲ್ ಅವರ್ ಪ್ರಾಬ್ಲಮ್ಸ್. ಅದರಿಂದ ಆ ಕೀನ ನೀವೆಲ್ಲ ಯಶವಂತ ಗೌಡ್ರ ಕೈಲಿ ಕೊಟ್ಟಿದ್ದೀರಿ. ಆ ಕೀನ ಎಂದು ಕಳಕಬಾರದವರು, ಬೇಡ ಅನ್ನಬಾರದು. ಅವರು ಸಾರ್ವಜನಿಕ ಜೀವನದಲ್ಲಿ ಮುಂದುವರೆದು ಇಂಡಿ ತಾಲೂಕನ್ನು ಮಾದರಿಯಾಗಿ ಮಾಡಬೇಕು. ಜನ ಅವರನ್ನು ಪ್ರೀತಿಸ್ತಾರೆ, ಅವರು ಜನರನ್ನು ಪ್ರೀತಿಸ್ತಾರೆ. ಇದು ಕುದುರೆ ಮತ್ತು ಕತೆ ಸಂಬಂಧ ಇದ್ದಂಗೆ. ಸಂತೆಗೆ ಹೋದನು ಭೀಮಣ್ಣ, ಇಂಡಿಯ ಕೊಂಡನು 10 ಮಣ, ಕತ್ತೆಯ ಬೆನ್ನಿಗೆ ಏರಿಸಿದ, ಕುದುರೆ ಜೊತೆಯಲ್ಲಿ ಸಾಗಿಸಿದ. ಕತೆ ಗೊತ್ತಾಯ್ತಲ್ಲ, ಆ ಥರದ ಸಂಬಂಧ. ಕತ್ತೆ ಅಂದರೆ ಡಾಂಕಿ ಬೆಲ್ ಅಂದ್ಬಿಡಿ, ಕಷ್ಟಪಟ್ಟು ಓದು, ಹೊರಗೆ ಎಷ್ಟು ಹೊತ್ತಿದ್ರು ಹೊತ್ಕೊಂಡು ಹೋಗೋಂಥದ್ದು. ಇಟ್ಸ್ ಎ ಹಾರ್ಡ್ ವರ್ಕಿಂಗ್ ಎನಿಮಲ್. ನನಗಾಗಲ್ಲ ಅಂತ ಹೇಳೋದೇ ಇಲ್ಲ ಅದು. ಆ ಥರ ಯಶವಂತ ಗೌಡರು ಆ ರೀತಿ ಆ ಥರ ಗುಣ ಹೊಂದಿರತಕ್ಕಂಥ ಒಬ್ಬ ಸಾರ್ವಜನಿಕ ವ್ಯಕ್ತಿ, ಒಬ್ಬ ನಾಯಕ, ನಮ್ಮೆಲ್ಲರಿಗೂ ಅತ್ಯಂತ ಯಶವಂತ ಗೌಡರು ಲೆಟರ್ ಕೊಟ್ಟರೆ ಯಾವ ಮಿನಿಸ್ಟರ್ ಆಗಲ್ಲ ಅಂತ ಹೇಳ್ತಾನೆ. ಆಗದಿದ್ರು ಹುಡುಕು ಮಾಡ್ಕೊಡೋದು ಅಂಥ ವ್ಯಕ್ತಿತ್ವ ಅವ್ರದ್ದು. ಆಗದಿದ್ರು ಹುಡುಕು ಕೊಡಬೇಕು. ನೋಡಿ, ಈಗ ನಮ್ಮ ಸತೀಶ್ ಅವ್ರು ಹೇಳೇಬಿಟ್ರಿ, ನಾನು ನೆಕ್ಸ್ಟ್ ಮಂತ್ ಮಾಡಿಸ್ತೀನಿ ರೋಡು, ನೆಕ್ಸ್ಟ್ ಇಯರ್ ಮಾಡ್ಕೊಡಿ. ಆಯ್ತಾ? ಇಂಡಿ ಜಿಲ್ಲೆ ಮಾಡಲು ನಿಮ್ಮ ಸಹಕಾರ ಹೇಳಿದ್ನಲ್ಲ ಕೊಡಿ. ಯಾರು ಬರ್ಕೊಟ್ಟು ಇಂಡಿಗೆ ಏನು ಬೇಕಾದ್ರೂ ನನ್ನ ಬೆಂಬಲ ಯಶವಂತ ಗೌಡ ಜೊತೆಗೆ ಇದ್ದೇ ಇದೆ. ಸತೀಶ್ ಏನು ಕಡಿಮೆ ಇರ್ತಾರ? ಅವರು ಕೂಲ್ ಕಸ್ಟಮರ್. ಸತೀಶ್ ಅಂದರೆ ಇಸ್ ಎ ಕೂಲ್ ಕಸ್ಟಮರ್. ಮಾತೇ ಆಡಲ್ಲ. ಓಕೆ ಜಿ.ಎಸ್ ಇದ್ದಂಗೆ ಒಳಗೆ ಮಾಡ್ತಾರಲ್ಲ ಆ ಟೈಪ್ ನಮ್ಮ ಸತೀಶ್ ಅಂದರೆ. ನಮಗೆಲ್ಲ ಅತ್ಯಂತ ಪ್ರೀತಿಯಾಗಿರೋದು. ನಾವೆಲ್ಲ ಸಹೋದರ ಥರ. ಅಧಿಕಾರಕ್ಕೋಸ್ಕರ ಕಿತ್ತಾಟ ಮಾಡಿ ಹಂಗೆಲ್ಲ ಮಾಡಲ್ಲ. ಸಿದ್ದರಾಮಯ್ಯರು, ನಾನು, ಸತೀಶ್ ಅವರು, ನಮ್ಮ ಯಶವಂತ ಗೌಡರು, ವಿ ಆರ್ ಒನ್ ಟೀಮ್, ಲೈಕ್ ಮೈಂಡೆಡ್ ಫ್ರೆಂಡ್ಸ್. ಟೀಮ್ ಅಂದರೆ 2 ಟೀಮ್ ಇದೆ ಅಂದ್ಬಿಟ್ರಿ, ಒಂದೇ ಟೀಮ್ ಇರೋದು. ಇಸ್ ಓನ್ಲಿ ಒನ್ ಟೀಮ್. ಕ್ಯಾಪ್ಟನ್ ಇಸ್ ಸಿದ್ದರಾಮಯ್ಯ. ಆಲ್ ದಿ ಕಾಂಗ್ರೆಸ್ ಅಂಡರ್ 30 MLAs ಆರ್ ದಿ ಪ್ಲೇಯರ್ಸ್. ವಿ ಆರ್ ಆಲ್ ಗುಡ್ ಪ್ಲೇಯರ್ಸ್. ಅವರ್ ಕ್ಯಾಪ್ಟನ್ ಈಸ್ ವೆರಿ ಸ್ಟ್ರಾಂಗ್. ಸೊ ರಾಜ್ಯದ ಹಿತನೇ ನಮ್ಮ ಹಿತ. ಈ ಸರ್ಕಾರ ನಿಮ್ಮ ಸರ್ಕಾರ. ದಿ ಶೆಡ್ಯೂಲ್ ಕಾಸ್ಟ್, ದಿ ಬ್ಯಾಕ್ವರ್ಡ್ ಕ್ಲಾಸ್, ದಿ ಮೈನಾರಿಟೀಸ್, ದಿ ವಿಮೆನ್, ದಿ ಫಾರ್ಮರ್, ದಿ ವಿಲೇಜರ್ಸ್, ಇವ್ರ ಸರ್ಕಾರ ಇದು. 13ರಿಂದ 18ಕ್ಕೆ ಏನು ಹೇಳಿದ್ರು ಅದೆಲ್ಲ ಮಾಡಿದ್ದೀವಲ್ಲ. ಒಂದೇ ಒಂದು ಕಪ್ಪು ಚುಕ್ಕಿ ಇರಲಿಲ್ಲ. ಬಿಕಾಸ್ ಆಫ್ ದಿ ಪೋಲರೈಸೇಷನ್ ಆಫ್ ದಿ ವೋಟ್ ವಿ ಲಾಸ್ಟ್ ದಿ ಎಲೆಕ್ಷನ್. ತಪ್ಪೇ ಮಾಡಿದೆ. ಭಾವನಾತ್ಮಕ ವಿಷಯಗಳನ್ನು ರಾಜಕೀಯವಾಗಿ ಬಳಸ್ಕೊಂಡ್ರು ಕೆಲವರು. ಇದು ಅರ್ಥ ಆಗೋದು ಲೇಟ್ ಆಯಿತು ಜನಗಳಿಗೆ. ಅದು ಅರ್ಥ ಆದ ಲೇಟ್ ಆದಮೇಲೆ 5 ವರ್ಷಕ್ಕಾದ್ಮೇಲೆ ವಾಪಸ್ ನಮ್ಗೆ ತಗೊಬಂದರು. ಅವ್ರ ನಂಬಿಕೆ ಉಳಿಸ್ಕೊಂಡು ಉತ್ತಮ ಆಡಳಿತ ಮಾಡ್ತೇವೆ. ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಏನು ಹೇಳಿದೆ ಅದನ್ನು ಮಾಡ್ತೀವಿ. ಏನು ಮಾಡಿದೀವಿ ಅದು ಹೇಳ್ತೀವಿ. ಏನು SCP TSP ತಮಾಷೆನ ಯಾಕೆ ಮಾಡಿದ್ವಿ ಹೇಳಿ? ಬಾಬಾ ಸಾಹೇಬ್ ಹೇಳ್ತಿದ್ರು, ಈ ದೇಶದ ಸಂಪತ್ತನ್ನು ಹಂಚಬೇಕು ಅಂತ ಹೇಳಿದರು. ಹಂಚೋದು ಬಡ್ಜೆಟ್ ಅಲ್ವಾ? 24% SC ST ಇದ್ದಾರೆ. ಅವ್ರ ಜನಸಂಖ್ಯೆಗಳಿಗೆ ಬಡ್ಜೆಟ್ ಇಟ್ಬಿಡಿ ದುಡ್ಡು. ಅದು ಇಟ್ಸ್ ಬೇಸ್ಡ್ ಆನ್ ದಿ ಕಾನ್ಸ್ಟಿಟ್ಯೂಷನಲ್ ಆಸ್ಪಿರೇಷನ್. SCP TSP ಕಾಯ್ದೆ ಮಾಡಿರೋದು.
ಉಳುವವನೇ PTS ಕಾಯ್ದರೆ BJP ತೆಗೆದಾಕ್ಬಿಟ್ರು. ನಾವು ಬಂದ ತಕ್ಷಣ ಮಾಡಲಿಲ್ಲ, ವಾಪಸ್ಸು ಮಾಡಿಲ್ವನ್ರಿ ಸಂಘಟನೆಯವರು? ಮಾಡಿಲ್ವ? ಮತ್ತು ಹೇಳ್ರಪ್ಪ ಜೋರಾಗಿ, ಸುಳ್ಳು ಹೇಳ್ಬಿಟ್ರು ಅಂದರು. 70 ಬೇರೆ ಡೀಮ್ಡ್ ಯೂನಿವರ್ಸಿಟಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಬೇರೆ ಕಡೆ ಕೊಟ್ಟು SCPTS ಬೇಡ ಅಂತಿದ್ರು. ಅದು 70ನೇ ತೆಗೆದಾಕಕ್ಕೆ ಈಗ ಆರ್ಡರ್ ಮಾಡಿಬಿಟ್ಟಿದ್ವಿ ಕ್ಯಾಬಿನೆಟ್ ಸಚಿವ ಇದರಲ್ಲಿ ಬಜೆಟಲ್ಲಿ ತೆಗೆದೇ ಬಿಟ್ಟಿದ್ದೀವಿ. ನಮ್ಮ ಉದ್ದೇಶ, ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ, ಶತಮಾನದ ಶೋಷಣೆ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ, ಸಂವಿಧಾನದ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ, ಅವೆಲ್ಲರನ್ನ ಸಮಾಜದ ನಿರ್ಮಾಣಕ್ಕೆ ತರಲಿಕ್ಕೆ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ರಾಜಕೀಯ ಶಕ್ತಿಯನ್ನ ನೀಡಿ ಸಮಾಜದ ನಿರ್ಮಾಣ ಮಾಡೋದೇ ನಮ್ಮ ಸರ್ಕಾರದ ಗುರಿ ಮತ್ತು ಉದ್ದೇಶ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ನಿಷ್ಠೆ ಮತ್ತು ಬದ್ಧತೆಯಿಂದ ಕೆಲಸ ಮಾಡುತ್ತಾ ಇಡೀ ಸರ್ಕಾರ ಜನರ ಸರ್ಕಾರ, ನಿಮ್ಮ ಸರ್ಕಾರ, ಇದರ ರಕ್ಷಣೆ ಬೆಂಬಲ ನಿಮ್ಮದೇನೆ. ನಿಮ್ಮ ಆಶೀರ್ವಾದದಿಂದನೇ ಇವತ್ತು ನಾವು ಅಧಿಕಾರಕ್ಕೆ ಬಂದಿದ್ದೇವೆ. ನಿಮ್ಮ ಅನಿಸಿಕೆಗೆ ವಿರುದ್ಧವಾಗಿ ಆಡಳಿತ ನಡೆಸ್ತೇನೆ. ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ. ಯಶವಂತಗೌಡರಂಥ ಒಬ್ಬ ಮಹಾನಾಯಕ, ಮುತ್ಸದ್ದಿ ನಾಯಕ, ಚಿಂತಕ ಇರೋದೇ ನಮಗೆ ಹೆಮ್ಮೆ. ಇಂಡಿ ತಾಲೂಕು ಮಾದರಿಯಾಗಿ ಇನ್ನೂ ಉತ್ಕೃಷ್ಟವಾದಂಥ ಅಭಿವೃದ್ಧಿಯನ್ನು ಪಡೆದು ಉನ್ನತ ಸ್ಥಾನಕ್ಕೆ ಬರಲಿ. ಯಾವರು ಇರೋ ತನಕ ಸಾರ್ವಜನಿಕ ಜೀವನದಲ್ಲಿ, ರಾಜಕೀಯದಲ್ಲಿ ಇರಲೇಬೇಕು. ಹೋರಾಟಗಳು ನಿರಂತರವಾಗಿರ್ತವೆ, ಹೋರಾಟ ನಿಂತೋಗೋ ವಿಷಯ ಅಲ್ಲ. ಅದಕ್ಕೆ ಅಂಬೇಡ್ಕರ್ ಶಿಕ್ಷಣ, ಸಂಘಟನೆ, ಹೋರಾಟ ಮಾಡಲೇಬೇಕು ಅಂತ ಮಂತ್ರ ಕೊಟ್ಟಿದ್ದಾರೆ ಅವರು. ನೀವು ಈಗ ಮಾತಾಡ್ಬಿಟ್ಟು ಕೂತ್ಕೊಳ್ಳಿ ಅಂತಲೇ ಹೇಳಿರೋದು ಯಶವಂತಗೌಡ್ರೆ. ಶಿಕ್ಷಣ ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಎಜುಕೇಶನ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ದಿ ಮೋರ್ ಯು ಎಜುಕೇಟ್, ದಿ ಸ್ಟ್ರಾಂಗರ್ ಯು ಎಮರ್ಜ್. ಎಷ್ಟು ಹೋರಾಟ ಮಾಡ್ತೀರಿ ಅಷ್ಟು ಪ್ರಬಲವಾಗಿ ನೀವು ಹೋಗ್ತಾ ಇರ್ತೀರಿ. ಅದರಿಂದ ನಿಮ್ಮಂಥ ಒಬ್ಬ ಉತ್ತಮವಾದಂಥ ನಾಯಕರು ಇಲ್ಲಿಗೆ ಅಗತ್ಯ ಇದೆ. ಜನ ನಿಮ್ಮನ್ನು ಪ್ರೀತಿಸ್ತಾರೆ. ನೀವು ಧರ್ಮ, ಜಾತಿ, ಪಂಗಡ, ಗುಂಪುಗಳ ಭೇದ ಭಾವ ಮಾಡದೆ ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತೀರಿ. ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ಬಸವನ ಅನುಯಾಯಿಗಳು ಎಲ್ಲರೂ ನಿಮ್ಮ ಜೊತೆಲಿದ್ದಾರೆ. ನಿಮಗೆ ಹೆಚ್ಚು ಶಕ್ತಿ ಬರಲಿ, ಉತ್ತಮವಾದಂಥ ಕೆಲಸ ಮಾಡಲಿ. ಸಂಪೂರ್ಣವಾಗಿ ನಮ್ಮ ಸಹಕಾರ, ಬೆಂಬಲ ನಿಮ್ಮ ಜೊತೆಗಿದೆ ಅಂತ ಹೇಳಿ, ನನಗೆ ಈ ಕಾರ್ಯಕ್ರಮಕ್ಕೆ ಬಂದು ನಾನೇ ಬರಬೇಕು ಅಂತ ಕೇಳಿದೆ 2-3 ಸಾರಿ. ಆಗಲ್ಲ, ಮಾಡಿಬಿಡಿ ಅಂತ ಹೇಳಿದ್ದೆ. ಆದರೂ ನನ್ನ ಮೇಲೆ ವಿಶೇಷವಾದಂಥ ಪ್ರೀತಿ, ನಮ್ಮ ಸಹೋದರ ಸತೀಶ್ ಜಾರಕಿಹೊಳಿ ಪ್ರೀತಿಯಿಂದ ಅವ್ರು ಜ್ವರ ಇದ್ರು ಬರೋರಲ್ಲ, ಅವರು ಜ್ವರಗಿನ ಬಂದರೆ ಆದರೂ ಬಂದ್ಬಿಟ್ಟಿದ್ದಾರೆ ಅಂದರೆ ಸ್ಟ್ರಾಂಗ್ ಆಗಿ ನುಗ್ತಾ ಇದ್ದಾರೆ. ಈಗ ನನಗೆ ಖುಷಿ. ನಮ್ಮ ಸತೀಶ್ ಸ್ಟ್ರಾಂಗ್ ಆಗಿ ನುಗ್ಗಿದ್ರು ಅಂದರೆ ನನಗೆ ಖುಷಿ. ಅವರು ಬಂದಿರತಕ್ಕಂಥದ್ದು ನನಗೆ ಹೆಮ್ಮೆ ಇದೆ. ಎಲ್ಲ ದಲಿತ ಸಂಘಟನೆಗಳು, ಎಲ್ಲ ಸಾರ್ವಜನಿಕ ಮಾಹಿತಿಗಳು, ರಾಜಕೀಯ ಪಕ್ಷದ ನಮ್ಮ ಎಲ್ಲ ಮುಖಂಡರುಗಳಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು, ವಂದನೆಗಳನ್ನು ಹೇಳಿ, ನನ್ನ ಮಾತನ್ನು ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರ. ಈವರೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿ ಇದೀಗ ತಾನೇ ಡಾಕ್ಟರ್ HC ಮಹದೇವಪ್ಪನವರು ಮಾನ್ಯ ಸಚಿವರು ಇವರಿಗೆ ನಮ್ಮೆಲ್ಲರ ಪರವಾಗಿ ಮಾರ್ಮಿಕವಾದಂತಹ ಮಾತನಾಡಿದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಹೃದಯ ತುಂಬಿ ಅಭಿನಂದನೆಗಳನ್ನು ಹೇಳ್ತಾ